ಅವರು ಹೇಳಿರುವ ಮಾತುಗಳ ಮೇಲೆ ನೀವು ಪಾಲನೆ ಮಾಡಿರಿ. ಈ ಕುರಾನಿನ ಆಯತ್ ಯಾವಾಗ ಬಂದಿದೆ, ಏಕೆ ಬಂದಿದೆ, ಬರೋದ್ ಕಾರಣ ಏಕೆ? ಪ್ರೀತಿಯ ಸಹೋದರರೇ, ಒಂದು ಸಾರಿ ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಹಜರತೆ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಆಲಾ ಅನ್ಹರಿಗೆ ಮತ್ತು ಹಜರತೆ ಅಮ್ಮಾರ್ ಬಿನ್ ಯಾಸಿರ್ ರದಿಯಲ್ಲಾಹು ತಆಲಾ ಅನ್ಹರಿಗೆ ಒಂದು ಯುದ್ಧನಲ್ಲಿ ಕಳಿಸಿದ್ರು. ಯುದ್ಧನಲ್ಲಿ ಹೋಗಿ ಬಾರಿ ಅಂತ. ಆ ಎಲ್ಲಾ ಸೇನೆಗಳಿನ ಸರ್ದಾರು ಹಜರತೆ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಆಲಾ ಅನ್ಹರು ಆಗಿದ್ರು ಮತ್ತು ಹಜರತೆ ಅಮ್ಮಾರ್ ಬಿನ್ ಯಾಸಿರ್ ರದಿಯಲ್ಲಾಹು ತಆಲಾ ಅನ್ಹರ ಹೆಸರು ಸೇನೆನ ಹೆಸರು ಜನರ ಒಳಗೆ ಇವ್ರದ್ದು ಹೆಸರು ಬರ್ತಿತ್ತು. ಲೀಡರ್ ಅಮೀರ್ ಹಜರತೆ ಖಾಲಿದ್ ಬಿನ್ ವಲೀದ್ ಅವರು ಆಗಿದ್ರು. ಹಜರತೆ ಖಾಲಿದ್ ಬಿನ್ ವಲೀದ್ ಅವರು ಏನ್ ಹೇಳ್ತಿದ್ರು ಅದನ್ನೇ ಅವರು ಮಾತಿನ ಮೇಲೆ ಪಾಲನೆ ಮಾಡಬೇಕು, ಯಾಕಂದ್ರೆ ಲೀಡರ್ ಆಗಿದ್ದಾರೆ. ಪ್ರೀತಿಯ ಸಹೋದರರೇ, ಹಜರತೆ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಆಲಾ ಎಲ್ಲಾ ಸೇನೆಗಳಿಗೆ ಕರ್ಕೊಂಡು ಹೇಗೆ ಆ ಯುದ್ಧ ಸಮೀಪ ಹೋಗಬೇಕಿತ್ತು, ಆ ಊರಿನ ಸಮೀಪ ಕುಫಾರೆ ಏನು ಇಸ್ಲಾಮಿನ ಕುಫಾರ್ ದುಶ್ಮನ್ಗಳಿದ್ರು, ಆ ಜನರ ಸಮೀಪ ಆ ಊರಿನ ಸಮೀಪ ಹೋಗೋದು ಮುಂಚೆನೆ ಆ ಊರಿನ ಜನರು ಹೇಗೆ ನೋಡಬೇಕಿತ್ತು, ಮುಸಲ್ಮಾನ್ ಜನರು ಎಲ್ಲಾರು ಒಕ್ಕಟ್ಟಾಗಿ ನಮ್ಮ ಜೊತೆ ಯುದ್ಧ ಮಾಡಕ್ ಬರ ಕುಂತಿದ್ದಾರೆ ಅನ್ನೋದು ಹೇಗೆ ಕೇಳಬೇಕಿತ್ತು, ನೋಡ್ಬೇಕಿತ್ತು. ಆ ಕುಫಾರು ಜನರು ಎಲ್ಲಾರು ತನ್ನ ಊರುವನ್ನು ಬಿಟ್ಟು ಓಡಿ ಹೋಗಿದ್ರು. ಹಜರತೆ ಖಾಲಿದ್ ಬಿನ್ ವಲೀದ್ ಮತ್ತು ಎಲ್ಲಾರು ಸೇನೆಗಳು, ಎಲ್ಲಾರು ಸಹಾಬಾ ಕರಾಮರು ಊರಿನ ಸಮೀಪನೆ ಈಗ ಪ್ರವಾಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ಆರಾಮ್ ಮಾಡ್ಬೇಕು, ನಾಳೆ ಯುದ್ಧ ಮಾಡೋಣಂತ, ನಾವು ಇವತ್ತು ಆರಾಮ್ ಮಾಡೋಣಂತ ಎಲ್ಲಾರು ಊರಿನ ಸಮೀಪ ಹೊರಗಡೆ ಮಾಡಿದ್ರು. ಎಲ್ಲಾರು ಜೋಪಡಿಯನ್ನು ಹಾಕಿ ಖೈಮಾವನ್ನು ಹಾಕಿ ಆರಾಮ್ ಮಾಡಕ್ ಕುಂತಿದ್ರು. ಇಲ್ಲಿ ನೋಡಿದ್ರೆ ಊರಿನ ಜನರು ಎಲ್ಲಾರು ಬಿಟ್ಟು ಊರು ಹುಡುಗಿದ್ದಾರೆ. ಬರೀ ಒಬ್ಬನೇ ವ್ಯಕ್ತಿ ಉಳಿದ, ಕುಫಾರ್ನಲ್ಲಿ ಬರೀ ಒಬ್ಬನೇ ವ್ಯಕ್ತಿ ಉಳಿದ. ಆ ವ್ಯಕ್ತಿಗೆ ಹೇಗೆ ಗೊತ್ತಾಗಬೇಕಿತ್ತು, ಬೆಳಗಿನ ಜಾವದಲ್ಲಿ ಇವರೆಲ್ಲಾರು ಜನರು ನಮ್ಮ ಊರಿನ ಮೇಲೆ ಯುದ್ಧ ಮಾಡುತ್ತಾರೆ, ನಮ್ಮ ಊರಿನ ಒಳಗೆ ಬರುತ್ತಾರೆ, ಎಲ್ಲಾರು ಊರಿನ ಜನರು ಊರು ಬಿಟ್ಟು ಓಡಿ ಹೋಗಿದ್ದಾರೆ, ನಾನು ಒಬ್ಬನೇ ಉಳಿದಿದ್ದೇನೆ, ಅವ್ರ ಕೈಯಲ್ಲಿ ನಾನು ಏನಾದ್ರೆ ಸಿಕ್ಕಿದ್ರೆ ನನಗೆ ಕೊಲೆಯನ್ನು ಮಾಡುತ್ತಾರೆ, ಇವರು ನನ್ನನ್ನು ಬಿಡಂಗಿಲ್ಲ. ಅವ್ರು ಯುದ್ಧ ಮಾಡೋದ್ ಮುಂಚೆ ನಾನು ಅವ್ರ ಕಡೆ ಹೋಗಿ ನಾನು ಕ್ಷಮೆಯನ್ನು ಕೇಳಬೇಕು, ಅವರು ತನ್ನ ರಕ್ಷಣೆಯಲ್ಲಿ ನನಗೆ ತಗೋಬೇಕು, ನಾನು ಹೇಗೆ ಮಾಡಿ ಅವ್ರ ಸಮೀಪ ನಾನು ಹೋಗಬೇಕು ಅಂತ ಕುಫಾರ್ ವ್ಯಕ್ತಿ ಏನ್ ಮಾಡಿದ, ರಾತ್ರಿ ಸಮಯದಲ್ಲಿನೇ ಓಡಿ ಮುಸಲ್ಮಾನ್ ಜನರ ಸಮೀಪ ಬಂದಿದ ನಂತರ ಹಜರತೆ ಅಮ್ಮಾರ್ ಬಿನ್ ಯಾಸಿರ್ ರದಿಯಲ್ಲಾಹು ತಆಲಾ ಯಾ ರೂಮ್ ನಲ್ಲಿ ಆರಾಮ್ ಮಾಡಕ್ ಕುಂತಿದ್ರು. ಆ ರೂಮ್ ನಲ್ಲಿ ಒಳಗಡೆ ಬಂದು ಹಜರತೆ ಅಮ್ಮಾರ್ ಬಿನ್ ಯಾಸಿರ್ ರದಿಯಲ್ಲಾಹು ತಆಲಾ ಕಡೆ ಭೇಟಿಯಾಗಿದ್ದ ನಂತರ ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡ, ಏನಂತ, ಐ ಅಮ್ಮಾರ್ ಬಿನ್ ಯಾಸಿರ್, ನಾನು ಈ ರೀತಿ ಊರಿನಿಂದ ನಾನು ಓಡಿ ಬಂದಿದ್ದೇನೆ, ನನ್ನ ಊರಿನ ಜನರು ಎಲ್ಲಾರು ಊರು ಬಿಟ್ಟು ಓಡಿ ಹೋಗಿದ್ದಾರೆ, ನಾನು ಒಬ್ಬನೇ ಉಳಿದಿದ್ದೇನೆ. ಈಗ ನಾನು ಏನಾದ್ರೆ ಬೆಳಗಿನ ಜಾವದಲ್ಲಿ ನಿಮ್ಮ ಕೈಯಲ್ಲಿ ನಾನು ಸಿಕ್ಕಿದ್ರೆ ನೀವು ಎಲ್ಲಾರು ಕೊಲೆ ಮಾಡಿಬಿಡ್ತೀರಾ? ಅಯ್ಯ ಅಮ್ಮಾರ್ ಬಿನ್ ಯಾಸಿರ್, ನಿಮ್ಮ ರಕ್ಷಣೆಯಲ್ಲಿ ನನ್ನನ್ನು ತಗೊಂಡ್ಬಿಡ್ರಿ, ನಿಮ್ಮ ರಕ್ಷಣೆಯಲ್ಲಿ ನನ್ಗೆ ತಗೊಂಡ್ಬಿಡ್ರಿ ಅಮ್ಮಾರ್ ಬಿನ್ ಯಾಸಿರ್, ನಿಮ್ಮ ಸಪೋರ್ಟ್ ನಲ್ಲಿ ತಗೋರಿ, ನಿಮ್ಮ ಜವಾಬ್ದಾರಿ ನನ್ಗೆ ತಗೋರಿ ಅಮ್ಮಾರ್ ಬಿನ್ ಯಾಸಿರ್ ಅಂತೂ ಆ ವ್ಯಕ್ತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಹಜರತೆ ಅಮ್ಮಾರ್ ಬಿನ್ ಯಾಸಿರ್ ಮಾಡಿದ್ರು, ಆಯ್ತು ನಾನು ನನ್ನ ರಕ್ಷಣೆಯಲ್ಲಿ ನನಗೆ ತಗೊಂತೀನಿ ಅಂತ ಹಜರತೆ ಅಮ್ಮಾರ್ ಬಿನ್ ಯಾಸಿರ್ ಅವರು ಆ ಕುಫಾರ್ ವ್ಯಕ್ತಿಗೆ ಏನ್ ಮಾಡಿದ್ರು, ತನ್ನ ರಕ್ಷಣೆಯಲ್ಲಿ ತಗೊಂಡ್ರು. ಈಗ ಬೆಳಗಿನ ಜಾವಾಗಿದ ನಂತರ ಅದೇ ವ್ಯಕ್ತಿ ಈಗ ಎಲ್ಲಾ ಸೈನಿಕರ ಲೀಡರ್ ಹಜರತೆ ಖಾಲಿದ್ ಬಿನ್ ವಲೀದ್ ಅವರು ಏನಾಗಿದ್ರು, ಹಜರತೆ ಖಾಲಿದ್ ಬಿನ್ ವಲೀದ್ ಕಡೆ ಆ ವ್ಯಕ್ತಿ ಓಡಿ ಬರುತ್ತಾನೆ ಬೆಳಗಿನ ಜಾವದಲ್ಲಿ, ಅಯ್ಯ ಖಾಲಿದ್ ಬಿನ್ ವಲೀದ್, ನಾನು ಕುಫಾರ್ನಿಂದ ಓಡಿ ಬಂದಿದ್ದೇನೆ, ನನಗೆ ಹೇಗೆ ಮಾಡಿ ನನಗೆ ಉಳಿಸ್ಕೊರಿ, ನೀವು ಎಲ್ಲಾ ಸೇನೆಗಿನ ಸರ್ದಾರ್ ಆಗಿದ್ದೀರಾ, ನನಗೆ ಉಳಿಸ್ಕೊರಿ. ಹಜರತೆ ಖಾಲಿದ್ ಬಿನ್ ವಲೀದ್ ಏನ್ ಮಾಡಿದ್ರು, ನೀನು ನಮ್ಮ ದುಶ್ಮನ್ ಆಗಿದ್ಯಾ, ನಾ ಹೇಗೆ ಉಳಿಸ್ಬೇಕು ನಿನ್ಗೆ, ನನ್ನ ರಕ್ಷಣೆ ನಾನು ತಗೊಳ್ಳೋದಿಲ್ಲ, ಮೊದಲೇ ನನಗೆ ಕೈ ಕಾಲು ಕಟ್ಟಿ ನಾನು ಮೊದಲಿಗೆ ಜೇಲ್ನಲ್ಲಿ ತಗೊಂಡು ಹೋಗುತ್ತೇನೆ. ಹಜರತೆ ಖಾಲಿದ್ ಬಿನ್ ವಲೀದ್ ಏನ್ ಮಾಡಿದ್ರು, ಆ ವ್ಯಕ್ತಿಯ ಕೈ ಕಾಲುವನ್ನು ಕಟ್ಟಿದ್ರು. ಎಷ್ಟು ಆ ವ್ಯಕ್ತಿ ಹಣ ಸಂಪತ್ತಿದ್ದು ಎಲ್ಲ ತನ್ನ ಕಬ್ಜನಲ್ಲಿ ತನ್ನ ಒಳಗೆ ತಗೊಂಡ್ರು ಹಜರತೆ ಖಾಲಿದ್ ಬಿನ್ ವಲೀದ್. ಹೇಗೆ ತಗೋಬೇಕಾಗಿತ್ತು ಹಜರತೆ ಅಮ್ಮಾರ್ ಬಿನ್ ಯಾಸಿರ್ ಗೊತ್ತಾಯ್ತು, ಈ ವ್ಯಕ್ತಿ ನೋಡಿದ್ರೆ ನನ್ನ ರಕ್ಷಣೆಯಲ್ಲಿ ಬಂದಿದ್ದಾನೆ, ಆದ್ರೆ ಹಜರತೆ ಖಾಲಿದ್ ಬಿನ್ ವಲೀದ್ ಅವರು ಹಿಡಿದಿದ್ದಾರೆ ಈ ವ್ಯಕ್ತಿಗೆ, ನನಗೆ ಒಂದು ಮಾತುವನ್ನು ಕೇಳಿಲ್ಲ ಹಜರತೆ ಖಾಲಿದ್ ಬಿನ್ ವಲೀದ್ ಅವರು. ಇಲ್ಲಿ ನೋಡಿದ್ರೆ ಇಲ್ಲಿ ಮಾತುಕತೆ ಅತಿ ಜಾಸ್ತಿ ಬೆಳಕ್ ಕುಂತಿತ್ತು. ಹಜರತೆ ಖಾಲಿದ್ ಬಿನ್ ವಲೀದ್ ಮಾಡಿದ್ರು, ಅಯ್ಯ ಅಮ್ಮಾರ್ ಬಿನ್ ಯಾಸಿರ್, ಎಲ್ಲಾ ಸೈನಿಕನ ಸರ್ದಾರ್ ನಾನಾಗಿ ಬಂದಿದ್ದೇನೆ, ನನ್ನನ್ನು ಕೇಳಲಾರ್ದಂಗೆ ನೀನು ಹೇಗೆ ನಿನ್ನ ರಕ್ಷಣೆ ತಗೊಂಡಿದೀಯಾ? ಒಂದು ಮಾತು ನನ್ಗೆ ಕೇಳಬೇಕಾಗಿತ್ತು, ಯಾಕಂದ್ರೆ ಲೀಡರ್ ನಾನಾಗಿದ್ದೇನೆ, ದೊಡ್ಡವರ ಸ್ಥಾನ ನನ್ಗೆ ಕೊಟ್ಟಿದ್ದಾರೆ, ನನ್ಗೆ ಒಂದು ಮಾತು ಕೇಳಬೇಕಿತ್ತು, ನಾನು ಈ ವ್ಯಕ್ತಿಗೆ ನನ್ನ ರಕ್ಷಣೆ ತಗೊಳಕ್ ಕುಂತಿದ್ದೀನಿ ಅಂತ ಒಂದು ಮಾತು ನನಗೆ ಕೇಳಿಲ್ಲ, ಹಾಗೆ ತನ್ನ ರಕ್ಷಣೆ ತಗೊಂಡಿದೀಯಾ? ಯಾರನ್ಗೆ ಅನುಮತಿ ಕೊಟ್ಟರು ನನಗೆ ಅನುಮತಿ ತಗೊಳ್ಳಾರ್ದಂಗೆ ನೀನು ನಿನ್ನ ಅನುಮತಿ ನಿನ್ನ ರಕ್ಷಣೆ ಹೇಗೆ ತಗೊಂಡಿದೀಯಾ ಅಂತ ಖಾಲಿದ್ ಬಿನ್ ವಲೀದ್ ಪ್ರಶ್ನೆ ಮಾಡಿದ್ರು. ಪ್ರೀತಿಯ ಸಹೋದರರೇ, ಎಲ್ಲಾರು ಸೇನೆಗಳು ಮತ್ತು ಮದೀನಾಗೆ ಹೊರಳಿ ಬಂದ್ರು. ಬಂದಿದ ನಂತರ ಇದೆಲ್ಲ ಮಾತುಕತೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗಳಲ್ಲಿ ಇಟ್ಟಿದ ನಂತರ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ನೋಡಿದ್ರು, ಅಲ್ಲಾಹು ಅಕ್ಬರ್, ಆ ವ್ಯಕ್ತಿಗೆ ಏನು ಹಿಡ್ಕೊಂಡು ಬಂದಿದ್ರು, ಆ ವ್ಯಕ್ತಿಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡಿದ ನಂತರ ಆ ವ್ಯಕ್ತಿಗೆ ಹಾಗೆ ಬಿಟ್ಟರು ರಸೂಲುಲ್ಲಾಹ್ ಅವರು, ಹೋಗ್ಲಿ ಬಿಡ್ರಿ ಆ ವ್ಯಕ್ತಿಗೆ ಬಿಟ್ಟಿದ ನಂತರ ಹಜರತೆ ಅಮ್ಮಾರ್ ಬಿನ್ ಯಾಸಿರ್ ಕಡೆ ಮುಖ ಮಾಡಿ ಹೇಳುತ್ತಾರೆ, ಅಯ್ಯ ಅಮ್ಮಾರ್, ಯಾವುದೇ ಕೆಲಸವನ್ನು ಮಾಡು, ಆದರೆ ಆ ಕೆಲಸ ಮಾಡೋದು ಮುಂಚೆ ನಿನ್ನ ಮೇಲೆ ಯಾರು ಲೀಡರ್ ಆಗಿದ್ದಾರೆ, ನಿನ್ನ ಸರ್ದಾರ್ ಯಾರಾಗಿದ್ದಾರೆ, ನಿನ್ನ ಹಾಕಿಮ್ ಯಾರಾಗಿದ್ದಾರೆ
ಆ ಜನರ ಅವ್ರಿನ ಅನುಮತಿ ತಗೊಂಡು ಕೆಲಸ ಮಾಡೋ ಪ್ರಯತ್ನ ಮಾಡು. ಸರ್ದಾರಿನ ಅನುಮತಿ ತಗೊಳ್ಳಾರ್ದಂಗೆ ಯಾವ್ದೇ ಕೆಲಸ ಮಾಡಕ್ ಹೋಗ್ಬೇಡ. ಅವ್ರಿಗೆ ಒಂದು ಅನುಮತಿ ತಗೋ, ಅವ್ರಿಗೆ ಕೇಳು, ಆಮೇಲೆ ನೀ ಕೆಲಸವನ್ನು ಮಾಡು. ಈ ರೀತಿ ಅನುಮತಿ ತಗೊಳ್ಳಾರ್ದಂಗೆ ಕೆಲಸ ಮಾಡೋದು ತಪ್ಪಿದೆ ಇಸ್ಲಾಂನಲ್ಲಿ ಅಂತೂ ರಸೂಲುಲ್ಲಾಹ್ ಹೇಳಿದ್ರು. ಹೇಳಿದ ನಂತರ ಪ್ರೀತಿಯ ಸಹೋದರರೇ, ಹಜರತೆ ಅಮ್ಮಾರ್ ಬಿನ್ ಯಾಸಿರ್ ರದಿಯಲ್ಲಾಹು ತಆಲಾ ಅನ್ಹು ಹಜರತೆ ಖಾಲಿದ್ ಬಿನ್ ವಲೀದ್ ಮೇಲೆ ಬಹಳಷ್ಟು ತಪ್ಪನ್ನು ಮಾತಾಡಕ್ ಕುಂತಿದ್ರು. ಹಜರತೆ ಖಾಲಿದ್ ಬಿನ್ ವಲೀದ್ ಏನ್ ಲೀಡರ್ ಆಗಿದ್ರು, ಅವರು ಕೋಪನಲ್ಲಿ ಮುಂದೆ ಏನ್ ಹೇಳಿದ್ರು, ಅಯ್ಯ ಅಮ್ಮಾರ್, ಈ ಜಾಗ ಏನಿದೆ ಇದು ಗೌರವದ ಸ್ಥಾನ ಇದೆ, ಇದು ಗೌರವದ ಜಾಗ ಇದೆ. ಅದೇ ಏನಾದ್ರೂ ಜಾಗ ಬ್ಯಾರೆ ಇದ್ದಿದ್ರೆ ನಾನ್ ನಿನ್ಗೆ ಬಿಡ್ತಿದ್ದಿಲ್ಲ. ಅಯ್ಯ ಅಮ್ಮಾರ್, ನಾನು ಒಳ್ಳೆ ಏನಾದ್ರೆ ಹೇಳ್ತಿದ್ದೆ, ಆದ್ರೆ ಈ ಜಾಗ ಗೌರವದ ಜಾಗ ಇದೆ. ಇಂತಹ ಜಗದಲ್ಲಿ ನಾವು ಯಾವುದೇ ತರಹದ ತಪ್ಪವನ್ನು ಹೇಳಬಾರ್ದು, ಬೇರೆ ಯಾರಿಗೆ ನಾವು ತಪ್ಪವಾದ ಮಾತಾಡಬಾರ್ದು. ನಾನು ಹೇಳೋದಿಲ್ಲ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಅವರು ಖಾಲಿದ್ ಬಿನ್ ವಲೀದ್ ಮಾತನ್ನು ಕೇಳಿದ ನಂತರ ರಸೂಲುಲ್ಲಾಹ್ ಹೇಳಿದ್ರು, ಅಯ್ಯ ಖಾಲಿದ್, ಈ ರೀತಿ ಬೇರೆ ಜನರ ಮೇಲೆ ಕೋಪ ಆಗ್ಬಾರ್ದು. ಅಯ್ಯ ಖಾಲಿದ್, ಮೊದಲಿಗೆ ಕ್ಷಮೆಯನ್ನು ಮಾಡಿಬಿಡು ಅಮ್ಮಾರ್ ಬಿನ್ ಯಾಸಿರ್ ಅವರಿಗೆ. ಅಯ್ಯ ಖಾಲಿದ್, ಅಮ್ಮಾರ್ಗೆ ಏನ್ ತಿಳ್ಕೊಂಡಿದ್ಯಾ? ಅಮ್ಮಾರಿನ ಕೋಪದಲ್ಲಿ ಅಲ್ಲಾಹನ ಕೋಪ ಇದೆ, ಅಮ್ಮಾರಿನ ಸಂತೋಷದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಸಂತೋಷ ಇದೆ. ಅಯ್ಯ ಖಾಲಿದ್, ಕ್ಷಮೆಯನ್ನು ಮಾಡಿಬಿಡು. ಹಜರತೆ ಖಾಲಿದ್ ಬಿನ್ ವಲೀದ್ ಕೇಳಿದ ನಂತರ ಪ್ರೀತಿಯ ಸಹೋದರರೇ, ಹಜರತೆ ಖಾಲಿದ್ ಬಿನ್ ವಲೀದ್ ಏನ್ ಮಾಡಿದ್ರು? ತಕ್ಷಣ ಕ್ಷಮೆಯನ್ನು ಮಾಡಿದ್ರು. ಮಾಡಿದ ನಂತರ ಪ್ರೀತಿಯ ಸಹೋದರರೇ, ಅವಾಗಿದ್ದು ಕುರಾನಿನ ಆಯತ್ವನ್ನು ಇಳಿದು ಬಂತು ಆಕಾಶನಿಂದ, ಯಾ ಅಯ್ಯುಹಲ್ಲದೀನ ಆಮನು ಅತೀಉಲ್ಲಾಹ ವ ಅತೀಉರ್ ರಸೂಲ್ ವ ಉಲಿಲ್ ಅಮ್ರಿ ಮಿನ್ಕುಮ್. ಸತ್ಯ ವಿಶ್ವಾಸಿಗಳು, ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಸಂದೇಶಗಳು, ಆದೇಶಗಳಿಗೆ ಅನುಸರಿಸಿರಿ, ಅದರ ಮೇಲೆ ಪಾಲನೆ ಮಾಡ್ರಿ. ರಸೂಲುಲ್ಲಾಹ್ ಹೇಳಿರೋ ಮಾತಿನ ಮೇಲೆ ಪಾಲನೆಯನ್ನು ಮಾಡ್ರಿ. ಮತ್ತು ನಿಮ್ಮ ಲೀಡರ್ ಯಾರಾಗಿದ್ದಾರೆ ಅವ್ರ ಮಾತನ್ನು ಕೇಳ್ರಿ. ಪ್ರೀತಿಯ ಸಹೋದರರೇ, ನಮ್ಮ ಇಸ್ಲಾಂ ಒಬ್ರು ಹಿರಿಯರಿಗೆ ಯಾವ ರೀತಿ ಗೌರವ ಕೊಡ್ಬೇಕು, ಯಾವ ರೀತಿ ಮಾತಾಡ್ಬೇಕು, ನಮ್ಮ ಇಸ್ಲಾಂ ಕಲಿಸಿಕೊಡಕ್ ಹೊಂದಿದೆ. ಇವತ್ತು ನಮ್ಮ ಪ್ರಪಂಚದ ಪರಿಸ್ಥಿತಿ ಏನಾಗಿದೆ? ಅಲ್ಲಾಹು ಅಕ್ಬರ್, ನಾವು ಬಹಳಷ್ಟು ಜನರ ಒಳಗೆ ನೋಡಕ್ ಹೊಂದಿದ್ವಿ. ಸ್ವಲ್ಪ ಏನಾದ್ರೆ ಹಣ ಸಂಪತ್ತು ಬಂದಿದ್ರೆ, ಸ್ವಲ್ಪ ಏನಾದ್ರೆ ದೊಡ್ಡವಾದ ಸ್ಥಾನ ಸಿಕ್ಕಿದ್ರೆ, ಸ್ವಲ್ಪ ಏನಾದ್ರೆ ದುಡ್ಡು ಜಾಸ್ತಿ ಬಂದಿದ್ರೆ, ಸ್ವಲ್ಪ ಏನಾದ್ರೆ 5 ಜನರ ಹಿಂದೆ ನಿಂತಿದ್ರೆ, ಕೂಡಿ ಅವ್ರ ಜೊತೆ ನಿಂತಿದ್ರೆ, ಅಲ್ಲಾಹು ಅಕ್ಬರ್, ಬೇರೆ ಜನರಿನ ವ್ಯಾಲ್ಯೂ ನಾವು ಮರಿದ್ ಬಿಡ್ತೀವಿ, ಬೇರೆ ಜನರಿನ ಮರ್ಯಾದೆ ನಾವು ಮರಿದ್ ಬಿಡ್ತೀವಿ. ಅವ್ರಿಗೆ ಯಾವ ರೀತಿ ಮರ್ಯಾದೆ ಕೊಡ್ಬೇಕು, ಯಾವ ರೀತಿ ಮಾತಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್, ಇಲ್ಲಿ ತನಕ ಹದೀಸ್ ಮುಬಾರಕಾನಲ್ಲಿ ಬಂದಿದೆ. ಪ್ರೀತಿಯ ಸಹೋದರರೇ, ಒಂದು ಸಾರಿ ರಸೂಲುಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಹಜರತೆ ಅಬೂ ಝರ್ ರದಿಯಲ್ಲಾಹು ತಆಲಾ ಅನ್ಹುಗೆ ತನ್ನ ಬಾರ್ಗೆ ಕರೆಸಿದ್ರು. ಹೋಗ್ರಿ ಹಜರತೆ ಅಬೂ ಝರ್ ಅವ್ರಿಗೆ ಕರ್ಕೊಂಡ್ ಬಾ ಹೋಗ್ರಿ. ಹಜರತೆ ಅಬೂ ಝರ್ ಕರ್ಕೊಂಡ್ ಬಂದಿದ ನಂತರ ಹೇಗೆ ಹಜರತೆ ಅಬೂ ಝರ್ ರದಿಯಲ್ಲಾಹು ತಆಲಾ ಅನ್ಹು ರಸೂಲುಲ್ಲಾಹ್ನ ಬಾರ್ಗನಲ್ಲಿ ಬರಬೇಕು. ಬಂದಿದ ನಂತರ ರಸೂಲುಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಏನ್ ಮಾಡಿದ್ರು? ಹಜರತೆ ಅಬೂ ಝರ್ ಮುಖವನ್ನು ನೋಡಕ್ ಕುಂತಿದ್ದಿಲ್ಲ. ಹಜರತೆ ಅಬೂ ಝರ್ ರದಿಯಲ್ಲಾಹು ತಆಲಾ ಅನ್ಹು ತಿಳ್ಕೊಂಡ್ಬಿಟ್ರು, ಅಲ್ಲಾಹು ಅಕ್ಬರ್, ರಸೂಲುಲ್ಲಾಹ್ ನನ್ನಿಂದ ಕೋಪ ಆಗಿದ್ದಾರೆ, ನನ್ನ ಮೇಲೆ ಸಿಟ್ಟಾಗಿದ್ದಾರೆ, ಅದಕ್ಕೆ ನನ್ನ ಮುಖ ನೋಡಕ್ ಕುಂತಿಲ್ಲ. ರಸೂಲುಲ್ಲಾಹ್ ನನ್ನ ಕಡೆ ನೋಡಕ್ ಕುಂತಿಲ್ಲ. ಯಾ ರಸೂಲುಲ್ಲಾಹ್, ನನ್ನಿಂದ ಯಾವ್ದು ತಪ್ಪು ಕೆಲಸ ಆಗಿದೆ ಯಾ ರಸೂಲುಲ್ಲಾಹ್? ನಾನು ಅಂತದ್ದು ಏನು ಪಾಪ ಮಾಡಿದೀನಿ ಯಾ ರಸೂಲುಲ್ಲಾಹ್? ಅದರ ಬಗ್ಗೆ ತಿಳಿಸ್ರಿ ಯಾ ರಸೂಲುಲ್ಲಾಹ್, ಹೇಳ್ರಿ ಯಾ ರಸೂಲುಲ್ಲಾಹ್. ಯಾ ರಸೂಲುಲ್ಲಾಹ್, ನೀವು ನನ್ನ ಮೇಲೆ ಸಿಟ್ಟಾಗಿದ್ರೆ ಮತ್ತು ನನ್ನ ಪ್ರಪಂಚದಲ್ಲಿ ಇದ್ದನೇ ಒಪ್ಪಿಗಿಲ್ಲ ಯಾ ರಸೂಲುಲ್ಲಾಹ್. ಇದು ಸಾವಿಗಿಂತ ಕಠಿಣ ಇದೆ ಯಾ ರಸೂಲುಲ್ಲಾಹ್. ನೀವು ನನ್ನ ಮೇಲೆ ಸಿಟ್ಟಾಗೋದು ಮುಂಚೆ ನನಗೆ ಸಾವು ಬರ್ಬೇಕಿತ್ತು ಯಾ ರಸೂಲುಲ್ಲಾಹ್. ನನ್ನ ಮೇಲೆ ಏಕೆ ನೀವು ಕೋಪ ಆಗಿದ್ರಿ ಯಾ ರಸೂಲುಲ್ಲಾಹ್? ರಸೂಲುಲ್ಲಾಹ್ ಹೇಳ್ರಿ ಯಾ ರಸೂಲುಲ್ಲಾಹ್, ನನ್ನ ಮೇಲೆ ನಾನು ಅಂತದ್ದು ಯಾವ್ದು ಕೆಲಸ ಮಾಡಿದೀನಿ ಯಾ ರಸೂಲುಲ್ಲಾಹ್? ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಬಾರ್ಗೆ ಹಜರತೆ ಅಬೂ ಝರ್ ಪ್ರಶ್ನೆ ಮಾಡಿದ ನಂತರ ರಸೂಲುಲ್ಲಾಹ್ ಹೇಳಿದ್ರು, ಅಯ್ಯ ಅಬೂ ಝರ್, ನಿನ್ನೆ ನೀ ಈ ಮಣ್ಣಿನಿಂದ ಹೋಗಕ್ ಕುಂತಿದ್ಯಾ? ಹಾ ರಸೂಲುಲ್ಲಾಹ್, ನಾನು ಈ ಮಣಿ ಒಳಗಿಂದ ಹೋಗಕ್ ಕುಂತಿದ್ಯಾ ರಸೂಲುಲ್ಲಾಹ್. ಅಯ್ಯ ಅಬೂ ಝರ್, ನಿನ್ನ ಜೊತೆ ನನ್ನ ಖಲೀಫಾ, ನನ್ನ ಗೆಳೆಯ ಹಜರತೆ ಅಬೂ ಬಕರ್ ಅವರು ಇದ್ರು? ಹಾ ರಸೂಲುಲ್ಲಾಹ್, ಅಬೂ ಬಕರ್ ಇದ್ರು. ಅಯ್ಯ ಅಬೂ ಝರ್, ಹಜರತೆ ಅಬೂ ಬಕರ್ ಸಿದ್ದಿಕ್ ಅವರು ನಿನ್ನ ಜೊತೆ ಇದ್ದಿದ್ರೆ, ಆದ್ರೆ ಹಜರತೆ ಅಬೂ ಬಕರ್ ಸಿದ್ದವರಿಗೆ ಹಿಂದೆ ಹಾಕಿ ನೀ ಮುಂದೆ ಹೋಗಕ್ ಕುಂತಿದ್ಯಾ? ಹಾ ರಸೂಲುಲ್ಲಾಹ್, ಹಜರತೆ ಅಬೂ ಬಕರ್ ಸಿದ್ದಿಕ್ ಅವರು ಹಿಂದೆ ಇದ್ರು, ನಾನು ಮುಂದಿದ್ಯಾ ರಸೂಲುಲ್ಲಾಹ್. ಅಯ್ಯ ಅಬೂ ಝರ್, ಅದ ಕಾರಣ ನಾನು ನಿನ್ನ ಮೇಲೆ ಕೋಪ ಆಗಿದ್ದೇನೆ. ಅಬೂ ಝರ್, ನೀ ಅಬೂ ಬಕರ್ಗೆ ಏನ್ ತಿಳ್ಕೊಂಡಿದ್ಯಾ? ಯಾರು ನನ್ನ ಜೊತೆ ಸಪೋರ್ಟ್ ಇದ್ದಿದ್ದಲ್ಲ, ಎಲ್ಲಾರು ಜನರು ನನ್ನ ಏನು ದುಶ್ಮನಾಗಿದ್ರು, ನನ್ನ ಮೇಲೆ ಕೋಪ ಆಗಿದ್ರು, ಎಲ್ಲಾರು ಜನ ನನ್ನ ದಾರಿ ಬಿಟ್ಟಿದ್ರು. ಇಂತಹ ಸಂದರ್ಭದಲ್ಲಿ ಹಜರತೆ ಅಬೂ ಬಕರ್ ನನ್ನನ್ನು ಸಪೋರ್ಟ್ ಮಾಡಿದ್ರು, ನನ್ಗೆ ಸಹಾಯತವನ್ನು ಮಾಡಿದ್ರು. ಅಬೂ ಬಕರ್ಗೆ ಏನ್ ತಿಳ್ಕೊಂಡಿದೆ ಅಬೂ ಝರ್? ಎಲ್ಲಾರು ಜನರು ಇಸ್ಲಾಂ ಬಗ್ಗೆ ಏನಾದ್ರೂ ದಾನ ಮಾಡಿ ಅಂತ ಕೇಳಿದ ನಂತರ ಸ್ವಲ್ಪ ಹಣ ಸಂಪತ್ತುಗಳು ಬಂದು ದಾನ ಮಾಡಕ್ ಕುಂತಿದ್ರು. ಆದ್ರೆ ಅಬೂ ಬಕರ್ ಸಿದ್ದಿಕ್ ಏನ್ ಮಾಡಿದ್ರು? ಮನೇಲಿ ಹೋಗಿ ಎಲ್ಲಾ ಬಾಳೆ ಸಾಮಾನು ಕಸ್ಬಾರಿ ಕಡ್ಡಿನ ಬಿಟ್ಟಿದ್ರು, ಎಲ್ಲಾ ಸಾಮಾನುಗಳು ಬಂದು ದೀನಗಾಗಿ ಕಷ್ಟ ಮಾಡಿದ್ರು. ಈ ಅಬೂ ಬಕರ್ ಬಗ್ಗೆ ಈ ರೀತಿ ಮಾತಾಡಕ್ ಕುಂತಿದ್ಯಾ? ಅಬೂ ಬಕರ್ಗೆ ಹಿಂದಾಕಿ ನೀನ್ ಮುಂದೆ ಹೋಗಿದ್ಯಾ ಅಬೂ ಝರ್? ಅಬೂ ಝರ್, ಅಬೂ ಬಕರ್ಗೆ ಏನ್ ತಿಳ್ಕೊಂಡಿದ್ಯಾ? ಆ ಗೋಹೆನಲ್ಲಿ ಮಕ್ಕನಿಂದ ಮದೀನಾಗೆ ಹೋಗುವ ಸಂದರ್ಭದಲ್ಲಿ
ನಾವು ಗೋಹಿನಲ್ಲಿ ಆರಾಮ್ ಮಾಡಕ್ ಕುಂತಿದ್ವಿ. ಆ ಗೋಹಿನಲ್ಲಿ ಹಾವು ಇತ್ತು. ಹಜರತ್ ಅಬ್ಬು ಬಕರ್ಗೆ ಬರೀ ಹಾವು 10 ಸಾರಿ 15 ಸಾರಿ ಕಚ್ಚ ಕುಂತಿತ್ತು. ಆದ್ರೆ ಅಬ್ಬು ಬಕರ್ ಏನ್ ಮಾಡಿದ್ರು ಅಂತ ಸಂದರ್ಭದಲ್ಲಿ ನನ್ನ ನಿದ್ದೆಗೋಸ್ಕರ, ನನ್ನ ನಿದ್ದೆ ಕೆಡಬೇಡದಂತ ಹಜರತ್ ಅಬ್ಬು ಬಕರ್ ತನ್ನ ಕಾಲಿನ ತಳಗೆ ಹಾವನ್ನು ಕಳಿಸ್ಕೊಂಡ್ರು. ಆದ್ರೆ ವಿಷ ಇಡೀ ದೇಹ ತುಂಬಾ ವಿಷ ತುಂಬಿದ್ರೇನೆ ನನ್ನ ನಿದ್ದೆಗೆ ಒಂದು ಸ್ವಲ್ಪ ಚೂಟನ್ನು ಮುಟ್ಟಿಸೋದು ಅವರು ಪ್ರಯತ್ನ ಮಾಡಿಲ್ಲ. ಆ ರೀತಿ ಅವರು ಕಕ್ಷದಲ್ಲಿ ಇದ್ದು ನನ್ನನ್ನು ಸಹಾಯ ಮಾಡಿದ್ರು. ಅಬ್ಬು ಬಕರ್ಗೆ ಏನ್ ತಿಳ್ಕೊಂಡಿದ್ಯಾ? ಅಬು ಜರ್, ಅಬ್ಬು ಬಕರ್ಗೆ ಹಿಂದೆ ಹಾಕಿ ನೀನು ಏನು ಮುಂದೆ ಹೋಗಂತಿದ್ದಿಲ್ಲ, ಅದಕ್ಕೆ ಕಾರಣ ನಾನು ನಿನ್ನ ಮೇಲೆ ಕೋಪ ಆಗಿದ್ದೇನೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್, ರಸೂಲ್ ಅಲ್ಲಾಹ್ ನೋಡ್ರಿ, ಒಬ್ರು ಎಂತಹ ಒಳ್ಳೆವಾದ ಸಂದೇಶ ಕೊಡಕೊಂಡಿದ್ದಾರೆ. ಹಿರಿಯರಿಗೆ ಹಿಂದೆ ಹಾಕಿ ನಾವು ಚಿಕ್ಕವರು ಮುಂದೆ ಹೊಂದಿರಲ್ಲ, ಇದು ರಸೂಲ್ ಅಲ್ಲಾಹ್ಗೆ ಚಲೋ ಕಂಡು ಬಂದಿಲ್ಲ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್, ಇವತ್ತು ನಮ್ಗೆ ಬಹಳ ಅವಶ್ಯಕತೆ ಇದೆ. ಅಲ್ಲಾಹು ಅಕ್ಬರ್, ನಾವು ಯಾವ ಪರಿಸ್ಥಿತಿಯಲ್ಲಿ ಹಿರಿಯರಿಗೆ ಸರಿಯಾಗಿ ನಾವು ಮಾತಾಡಕ್ ಕುಂತಿಲ್ಲ. ರಸೂಲ್ ಅಲ್ಲಾಹನ ಹದೀಸ್ ಇದೆ. ಪ್ರೀತಿಯ ಸಹೋದರರೇ, ಯಾರು ಜನರು ಚಿಕ್ಕವರ ಮೇಲೆ ಪ್ರೀತಿ ಮಾಡುದಿಲ್ಲ, ಚಿಕ್ಕವರಿಗೆ ಪ್ರೀತಿ ಕೊಡುದಿಲ್ಲ, ಸಣ್ಣ ಸಣ್ಣ ಮಕ್ಕಳ ಮೇಲೆ ಯಾರು ಪ್ರೀತಿಯನ್ನು ಮಾಡುದಿಲ್ಲ, ಮತ್ತು ಹಿರಿಯರಿಗೆ ಯಾರು ಗೌರವ ಕೊಡುದಿಲ್ಲ, ಅಂತಹ ಜನರು ನಮ್ಮಲ್ಲಿ ಇಲ್ಲ. ಅಂತಹ ಜನರು ನಮ್ಮಲ್ಲಿ ಇಲ್ಲ. ಫಲೈಸ ಮಿನ್ನ, ಅವರು ನಮ್ಮಲ್ಲಿ ಇಲ್ಲ. ಪ್ರೀತಿಯ ಸಹೋದರರೇ, ಇವತ್ತು ಗೌರವ, ಅಲ್ಲಾಹು ಅಕ್ಬರ್, ನಮ್ಮ ಒಳಗೆ ಗೌರವ ಬಹಳ ಕಡಿಮೆ ಆಗಿದೆ. ಪ್ರೀತಿಯ ಸಹೋದರರೇ, ನಮ್ಮ ಇಸ್ಲಾಂನಲ್ಲಿ ಗೌರವದ ಬಹಳಷ್ಟು ಬೇರೆ 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 ಸ್ಥಾನ ಕೊಡಲಾಗಿದೆ. ಖಾನಾ ಕಾಬಾದು ಗೌರವ ಕೊಡ್ಬೇಕು ನಾವು, ಮತ್ತು ಕುರಾನ್ ಪವಿತ್ರವಾದ ಗ್ರಂಥ ಕುರಾನ್ ಮಸ್ಜಿದ್ ನಾವು ಗೌರವ ಕೊಡಬೇಕು. ಪ್ರೀತಿಯ ಸಹೋದರರೇ, ಮತ್ತು ಮಸ್ಜಿದ್ಗೆ ಗೌರವವನ್ನು ಕೊಡಬೇಕು. ಇಲ್ಲಿ ತನಕ ಬಂದಿದೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್, ಖಾನಾ ಕಾಬಾಗೆ ಯಾವ ರೀತಿ ನೋಡ್ಬೇಕು, ಎಲ್ಲಾ ವಸ್ತುಗಳ ಮೇಲೆ ನಮ್ಗೆ ಗೌರವ ಕೊಡೋದು ಹುಕ್ಮ ಬಂದಿದೆ. ಪ್ರೀತಿಯ ಸಹೋದರರೇ, ತಾಯಿ ತಂದೆಗೆ ಯಾವ ರೀತಿ ಗೌರವ ಕೊಡಬೇಕು, ಮತ್ತು ಟೀಚರ್ಸ್ ಗುರುಗಳಿಗೆ ಯಾವ ರೀತಿ ಗೌರವ ಕೊಡಬೇಕು. ಅಲ್ಲಾಹು ಅಕ್ಬರ್, ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಗುರುಗಳು ಟೀಚರ್ಸ್ ಇವತ್ತು ನಾವು ಬಹಳ ಕಡಿಮೆ, ಏನು ಕೆಟ್ಟ ದೃಷ್ಟಿಯಲ್ಲಿ ನಾವು ಪರಿಸ್ಥಿತಿ ನಮ್ಮ ಜನರನ್ನಾಗಿದೆ. ಗುರುಗಳಿಗೆ ಅವಮಾನ ರೀತಿ ಮಾತಾಡೋದು, ಗುರುಗಳಿಗೆ ಕೆಟ್ಟ ಅಕ್ಷರದಿಂದ ಬಳಸೋದು. ಪ್ರೀತಿಯ ಸಹೋದರರೇ, ಎಷ್ಟು ದೊಡ್ಡವಾದ ರಾಜ್ಕುಮಾರ್ಗಳು ಬಂದು ಹೋದ್ರು, ದೊಡ್ಡವಾದ ರಾಜ್ಕುಮಾರ್ಗಳು ಬಂದು ಹೋದ್ರು. ಆದ್ರೆ ರಾಜ್ಕುಮಾರ್ಗಳೊಳಗೆ ತನ್ನಕ್ಕಿಂತ ಜಾಸ್ತಿ, ಸಂಪತ್ಕಿಂತ ಜಾಸ್ತಿ ಗುರುಗಳಿಗೆ ಅತಿ ಜಾಸ್ತಿ ಗೌರವ ಕೊಡ್ತಿದ್ರು. ಗುರುಗಳಿಗೆ ಅತಿ ಜಾಸ್ತಿ ಗೌರವ ಕೊಟ್ಟು ಮಾತಾಡ್ತಿದ್ರು, ಅವ್ರಿಗೆ ಅತಿ ಜಾಸ್ತಿ ವ್ಯಾಲ್ಯೂ ಕೊಡ್ತಿದ್ರು. ಗುರುಗಳಿಂದ ದುವಾಮನ್ನು ತಗೊಂಡು ಅವರು ಆಶೀರ್ವಾದ ತಗೊಂಡು ಇಂತಹ ದೊಡ್ಡವಾದ ಸ್ಥಾನ ತಗೊಂಡಿದ್ದಾರೆ ರಾಜ್ಕುಮಾರಗಳು. ಇಲ್ಲಾಂದ್ರೆ ಉಳಿತಿದ್ಲ ಜನರು. ಇವತ್ತು ನಮ್ಮ ಜನರು ಸ್ವಲ್ಪ ಹಣ ಸಂಪತ್ ಬಂದಿದ್ರೆ ಇವತ್ತು ಗುರುಗಳಿಗೆ ನೋಡಕ್ ಕುಂತಿಲ್ಲ, ಇವತ್ತು ಒಳ್ಳೆ ಜನರು ನೋಡಕ್ ಕುಂತಿಲ್ಲ, ಇವತ್ತು ಹಿರಿಯರಿಗೆ ನಾವು ನೋಡಕ್ ಕುಂತಿಲ್ಲ. ಇಂತಹ ಪರಿಸ್ಥಿತಿ ಆಗಿದೆ. ಒಂದು ರಾಜ್ಕುಮಾರನ್ ಮಾತು ನೀವು ಕೇಳಿರಬಹುದು, ರಾಜ್ಕುಮಾರ್ ಮಾತು ನೀವು ಕೇಳಿರಬಹುದು. ಹಾರೂನ್ ರಶೀದ್ ರಾಜ್ಕುಮಾರ್ ಇದ್ದ. ಯಾರು? ಹಾರೂನ್ ರಶೀದ್ ರಾಜ್ಕುಮಾರ. ಅಲ್ಲಾಹು ಅಕ್ಬರ್, ಹಾರೂನ್ ರಶೀದ್ ರಾಜ್ಕುಮಾರ ಹಜರತೆ ಮಾವಿಯಾ ಬಿನ್ ದರೀರ್ ರದಿಯಲ್ಲಾಹು ತಆಲಾ ಅನ್ಹು, ಹಜರತೆ ಮಾವಿಯಾ ಬಿನ್ ದರೀರ್ ರದಿಯಲ್ಲಾಹು ತಆಲಾ ಅನ್ಹು ದಾವತ್ ನಲ್ಲಿ ಕರೆಸಿದ. ಹಜರತೆ ಮಾವಿಯಾ ಬಿನ್ ದರೀರ್ ರದಿಯಲ್ಲಾಹು ತಆಲಾ ದೊಡ್ಡವಾದ ಗುರುಗಳಿದ್ರು. ಆದ್ರೆ ಹಜರತೆ ಮಾವಿಯಾ ಬಿನ್ ದರೀರ್ ರದಿಯಲ್ಲಾಹು ತಆಲಾ ಬಹಳ ವಯಸ್ಸಾಗಿದ್ರು, ಹಿರಿಯರಾಗಿದ್ರು, ಕಣ್ಣವನ್ನು ಕಾಣ್ತಿದ್ದಿಲ್ಲ. ದಾವತ್ ನಲ್ಲಿ ಆ ಸಮಯದ ದೊಡ್ಡವಾದ ರಾಜ್ಕುಮಾರ ಹಾರೂನ್ ರಶೀದ್ ರಾಜ್ಕುಮಾರ್ ದಾವತ್ ನಲ್ಲಿ ಕರೆದಿದ್ದಾನೆ. ಕರೆದಿದ ನಂತರ ದಾವತ್ ನಲ್ಲಿ ಊಟ ಮಾಡಿಸಿದ್ದ. ಹಜರತೆ ಮಾವಿಯಾ ಬಿನ್ ದರೀರ್ ರದಿಯಲ್ಲಾಹು ತಆಲಾ ಅನ್ಹು ಹೇಗೆ ಊಟ ಮಾಡಬೇಕು ಮಾಡಿದ ನಂತರ ಈ ಕೈ ತೊಡ್ಕೊಳ್ಳೋದಕ್ಕೆ ಹೊರಗಡೆ ಬಂದ್ರು. ಹೇಗೆ ಕೈ ತೊಡ್ಕೊಳ್ಳೋದು ಹೊರಗೆ ಬರಬೇಕಾಗಿತ್ತು. ಹಜರತೆ ಹಾರೂನ್ ರಶೀದ್ ಏನ್ ಬಾದುಷಾ ಇದ್ದ, ಆ ಬಾದುಷಾ ಹೊರಗಡೆ ಬಂದು ಏನ್ ಮಾಡಿದ್ದ, ಯಾರು ಕೈ ತೊಳಸೋದು ಅವಶ್ಯಕತೆ ಇಲ್ಲ, ನಾನೇ ಕೈ ತೊಳಸ್ತೇನೆ, ನಾನ್ ಕೈ ತೊಳಸ್ತೇನೆ ಗುರುಗಳಿನ. ಪ್ರೀತಿಯ ಸಹೋದರರೇ, ಹಜರತೆ ಮಾವಿಯಾ ಬಿನ್ ದರೀರ್ ರದಿಯಲ್ಲಾಹು ತಆಲಾ ಅನ್ಹು ಊಟ ಮಾಡಿದ್ದು ಕೈ ಹಾರೂನ್ ರಶೀದ್ ರಾಜ್ಕುಮಾರ ಆಚಾರಿಗೆ ತಗೊಂಡು ಗುರುಗಳಿನ ಕೈ ಒಂದು ತೋರ್ಸಾಕ್ ಕುಂತಿದ್ದಾರೆ. ಹೇಗೆ ಕೈ ಒಂದು ತೋರಿಸಬೇಕು, ತೋರಿಸಿದ ನಂತರ ಹಜರತೆ ಮಾವಿಯಾ ಬಿನ್ ದರೀರ್ ರದಿಯಲ್ಲಾಹು ತಆಲಾ ಅನ್ಹು ಕೈವನ್ನು ಒಂದು ಬಟ್ಟೆಯಲ್ಲಿ ಒರೆಸಾಕ್ ಕುಂತಿದ್ದಾರೆ. ಒರೆಸೋ ಸಂದರ್ಭದಲ್ಲಿ ಶಿಷ್ಯರು ಹೇಳಿದ್ರು, ಹಜರತೆ ಮಾವಿಯಾ, ನಿಮ್ಗೆ ಕೈ ತೊಳಿಸಿದ್ರು ಯಾರು ಗೊತ್ತಿದೆ? ಹಜರತೆ ಮಾವಿಯಾ ಬಿನ್ ದರೀರ್ ರದಿಯಲ್ಲಾಹು ತಆಲಾ ಅನ್ಹು ಹೇಳಿದ್ರು, ಏನಂತ ಹೇಳಿದ್ರು, ನನಗೆ ಕಣ್ಣುವನ್ನು ಕಾಣುದಿಲ್ಲ, ನಾನು ಕುಳ್ಳ ಇದ್ದೇನೆ, ಕೈ ಯಾರು ತೋರಿಸಿರಬಹುದು ನನಗೆ ಗೊತ್ತಿಲ್ಲ. ಅವಾಗ ಶಿಷ್ಯರು ಹೇಳಿದ್ರು, ಹಜರತ್, ನಿಮ್ಗೆ ಕೈ ಬೇರೆ ಯಾರು ತೋರಿಸಿಲ್ಲ, ಈ ಊರಿನ ರಾಜ್ಕುಮಾರರು, ಇಷ್ಟು ದೊಡ್ಡವಾದ ರಾಜ್ಕುಮಾರ ಹಾರೂನ್ ರಶೀದ್ ಏನಿದ್ದಾರೆ ಅವರು ಬಂದು ನಿಮ್ಮ ಕೈವನ್ನು ತೋರಿಸಿದ್ದಾರೆ ಹಜರತ್ ಅಂತೂ ಎಲ್ಲಾ ಶಿಷ್ಯರು ಹೇಳಿದ್ರು. ಹೇಳಿದ ನಂತರ ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್, ಆ ರಾಜ್ಕುಮಾರ ಒಳಗೆ ಸೊಕ್ಕ ಇದ್ದಿದ್ದಿಲ್ಲ, ಸಂಪತ್ತಿನ ಹಣದು ಸೊಕ್ಕ ಇದ್ದಿದ್ದಿಲ್ಲ, ಹಣದು ಏನು ಘಮಂಡಿ ಇದ್ದಿದ್ದಿಲ್ಲ, ನನ್ನ ಕಡೆ ತಳಗಿನ ಎಷ್ಟು ಜನರಿದಾರ ಅಂತದ್ದು ಸೊಕ್ಕ ಇದ್ದಿದ್ದಿಲ್ಲ. ಅವನ ಕಡೆ ಏನಿತ್ತು, ನಾನು ಗುರುವಿನ ಸೇವೆ ಮಾಡಬೇಕು, ಅವರು ದುವಾನ ಅಂತಕೊಂಡು ನಾನು ಯಶಸ್ಸು ಪಡ್ಕೋಬೇಕು. ಪ್ರೀತಿಯ ಸಹೋದರರೇ, ಹಜರತೆ ಮಾವಿಯಾರು ಇದು ಕೇಳಿದ ನಂತರ ಹಜರತೆ ಮಾವಿಯಾರು ತನ್ನ ಶಿಷ್ಯರಿಗೆ ಹೇಳಿದ್ರು, ರಾಜ್ಕುಮಾರ ಹಾರೂನ್ ರಶೀದ್ ನನ್ನನ್ನು ನೋಡಿ ಕೈ ತೋರಿಸೋದಕ್ಕೆ ಬಂದಿಲ್ಲ, ನನ್ನ ಒಳಗಿರುವ ಹದೀಸ್ ಮುಬಾರಕ, ಪವಿತ್ರವಾದ ಕುರ್ಆನ್ ಮತ್ತು ರಸೂಲುಲ್ಲಾಹನ ಸುನ್ನತಿ ಮುಸ್ತಫಾದ್ ಜ್ಞಾನ ಶಿಕ್ಷಣ ನೋಡಿ ನನ್ನ ಕೈ ತೋರಿಸೋದಕ್ಕೆ ಬಂದಿದ್ದಾನೆ ಅಂತ ಹಜರತೆ ಮಾವಿಯಾರು ಹೇಳಕ್
ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಹಜರತೆ ಮಾವಿಯಾರು ಇದು ಹೇಳಿದ ನಂತರ ಅಲ್ಲಾಹನ ಬಾರ್ಗನಲ್ಲಿ ಕೈ ಎಬಸಿ ದುವಾ ಮಾಡಿದ್ರು. ಯಾ ಅಲ್ಲಾ, ಹಾರೂನ್ ರಶೀದ್ ಇವತ್ತಿನ ಸಮಯದ ದೊಡ್ಡವಾದ ರಾಜ್ಕುಮಾರ್ ಆಗಿದ್ದಾನೆ. ಯಾ ಅಲ್ಲಾ, ಹಾರೂನ್ ರಶೀದ್ಗೆ ಸಾಯ ತನಕ ಯಾ ಅಲ್ಲಾ ದೊಡ್ಡವಾದ ಸ್ಥಾನ ಕೊಡು. ಯಾ ಅಲ್ಲಾ, ಅಲ್ಲಾಹು ಅಕ್ಬರ್. ಅಲ್ಲಾಹನ ಸಂತರು ಗುರುಗಳು ಬರೀ ಕೈ ತೋರಿಸಿದ ನಂತರ ಒಂದು ದುವಾ ಮಾಡಿದ್ರು. ಪ್ರೀತಿಯ ಸಹೋದರರೇ, ಇವತ್ತು ನೀವು ಕುಂತು ಎಷ್ಟೋ ವರ್ಷದ ಹಿಂದಾಗಿರೋ ಮಾತು ಇವತ್ತು ನೀವು ಕುಂತು ಕೇಳಕ್ ಕುಂತಿದ್ರ. ಇದು ಇವತ್ತಿನ ಕಾಲದ ಮಾತಲ್ಲ. ಕಯಾಮತ್ ತನಕ ಹಾರೂನ್ ರಶೀದನ ಹೆಸರು ಜೀವಿತಿರುತ್ತದೆ ಮತ್ತು ಗೌರವನಿಂದ ಹೆಸರು ತಗೊಳಕ್ ಕುಂತಿದ್ದಾರೆ. ಕಾರಣ ಏಕೆ? ಹಾರೂನ್ ರಶೀದ್ ತನ್ನ ಸಂಪತ್ತಿನಿಂದ ಹೆಸರು ಜೀವಿತವಾದ ಇಟ್ಟು ಹೋಗಿಲ್ಲ, ಗುರುವಿನ ಸೇವೆ ಮಾಡಿ ತನ್ನ ಹೆಸರನ್ನು ಜೀವಿತವಾದ ಇಟ್ಟು ಹೋಗಿದ್ದಾನೆ. ಪ್ರೀತಿಯ ಸಹೋದರರೇ, ಪ್ರೀತಿಯ ಸಹೋದರಿ, ಇವತ್ತು ನಾವು ಗುರುಗೆ ವ್ಯಾಲ್ಯೂ ಮರ್ಯಾದೆ ಕೊಡಬೇಕು. ಇವತ್ತು ನಮ್ಮ ಅಕ್ಷರ ಏನಾಗಿದೆ? ಗುರುಗಳಿಗೆ ಕೆಟ್ಟ ದೃಷ್ಟಿ ನೋಡಕ್ ಕುಂತಿದೀವಿ. ದೊಡ್ಡ ದೊಡ್ಡ ರಾಜ್ಕುಮಾರಗಳು ಗುರುವಿನ ಸೇವೆ ಮಾಡಿ ತನ್ನ ಒಳಗೆ ಕುಂತಿದ್ರು, ಶಕ್ತಿ ಇಟ್ಕೊಂಡಿದ್ರು, ಕಯಾಮತ್ ಅಂತ ಹೆಸರನ್ನು ಇಟ್ಕೊಂಡಿದ್ರು, ಜೀವಿತ ಇಟ್ಕೊಂಡಿದ್ರು. ಪ್ರೀತಿಯ ಸಹೋದರರೇ, ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಅಲ್ಲಾಹು ಅಕ್ಬರ್. ಒಂದು ಸಾರಿ ದೌರಿ ಪಾಕ್ ಕೂತ್ಕೋರಿ. ಏಯ್ ಬಾರ್ ಜಾತು, ಚಲೋ ಬಾರ್, ಚಲೋ ಚಲೋ ಬಾರ್. ಪ್ರೀತಿಯ ಸಹೋದರರೇ, ಇದೇ ಹಾರೂನ್ ರಶೀದ್. ಅಲ್ಲಾಹು ಅಕ್ಬರ್. ಅಲ್ಲಾಹ್ ಒಬ್ರು ಇದೇ ರೀತಿ ಅಲ್ಲಾಹನ ಸಂತರು ಹೋಗಿದ್ದಾರೆ, ದೊಡ್ಡವಾದ ಗುರುಗಳು ಬಂದು ಹೋಗಿದ್ದಾರೆ. ಹಜರತೆ ಇಮಾಮೆ ನಿಸಾಯಿ ರಹಿಮತುಲ್ಲಾಹ್. ಯಾರು? ಹಜರತೆ ಇಮಾಮೆ ನಿಸಾಯಿ ರಹಿಮತುಲ್ಲಾಹ್. ಇದೇ ಹಾರೂನ್ ರಶೀದ್ ರಾಜ್ಕುಮಾರ. ಅಲ್ಲಾಹು ಅಕ್ಬರ್. ಎಷ್ಟು ದೊಡ್ಡ ದೊಡ್ಡ ರಾಜಕುಮಾರಗಳು ಗುರುವಿನ ಸೇವೆ ಮಾಡ್ತಿದ್ರು, ಗೌರವ ಮರ್ಯಾದೆ ಕೊಡ್ತಿದ್ರು. ಇವತ್ತು ನಮ್ಮ ಒಳಗಿದೆ ಪ್ರೀತಿಯ ಸೋದರಿ ಒಂಟ ಅಕ್ಷರಗಳು, ಕೆಟ್ಟವಾದ ಮಾತುಗಳು, ಗುರುಗಳಿಗೆ ಏಕವಚನಿಂದ ಮಾತಾಡೋದು. ಇಲ್ಲಿ ತನಗೆ ಹೇಳಿದ್ದಾರೆ ಪ್ರೀತಿಯ ಸಹೋದರರೇ, ಯಾರು ಮರ್ಯಾದೆ ಗೌರವ ಕೊಟ್ಟರು ಅವರು ಪ್ರಪಂಚದಲ್ಲಿ ಯಶಸ್ವಿ ಆದ್ರು ಮತ್ತು ಭೂಲೋಕ ಏನು ಪರಲೋಕದಲ್ಲಿ ಯಶಸ್ವಿ ಆದ್ರು. ಈ ಹಾರೂನ್ ರಶೀದ್ ರಾಜ್ಕುಮಾರ ಹಜರತೆ ನಸಾಯಿ ರಹಿಮತುಲ್ಲಾಹ್, ಹಜರತ್ ಇಮಾಮೆ ನಸಾಯಿ ರಹಿಮತುಲ್ಲಾಹ್ ಅವರಿಗೆ ಮನೆಯಲ್ಲಿ ಕರೆಸಿದ್ದ. ಹಜರತ್ ಇಮಾಮೆ ನಸಾಯಿ ರಹಿಮತುಲ್ಲಾಹ್, ನೀವು ನನ್ನ ಮನೆಯಲ್ಲಿ ಬಾರಿ. ಮನೆಯಲ್ಲಿ ಕರೆಸಿದ ನಂತರ ಏನು ಮಾತುಕತೆ ಆಯ್ತು? ನನ್ನ ಮನೆಯಲ್ಲಿ ಒಬ್ಬನೇ ಮಗ ಇದ್ದಾನೆ, ನನ್ನ ಮಗನ್ಗೆ ನೀವು ಬಂದು ಮನೆಯಲ್ಲಿ ಓದಿಸ್ಬೇಕು, ನನ್ನ ಮನೆಯಲ್ಲಿ ಬಂದು ಓದಿಸ್ಬೇಕು. ಅಲ್ಲಾಹು ಅಕ್ಬರ್. ಗುರುಗಳಿಗೆ ಈ ರೀತಿ ಹೇಳಕ್ ಕುಂತಿದ್ದಾನೆ, ನಿಮ್ಗೆ ನಾನು ಎಷ್ಟು ದುಡ್ಡು ನೀವು ಕೇಳ್ತೀರಾ ಅಷ್ಟು ನಾನು ದುಡ್ಡು ಕೊಡ್ತೀನಿ. ಇವತ್ತು ಸ್ವಲ್ಪ ಜನರು ಪ್ರಪಂಚದಿದ್ದಾರ, ನನ್ನ ಮಕ್ಕಳು ಮದರಸ್ ಹೋಗಿದ ಅಲ್ಲಿ ಹೋಗಿದ್ರೆ ಕೇಳ್ತಾರ, ನಮ್ಮ ಮಕ್ಕಳು ಸರಿಯಾಗಿ ಹಿಂಗಿಲ್ಲ. ಅಲ್ಲಿ ಹಜರತರಿಗೆ ನಮ್ಮ ಮನೆಯಲ್ಲಿ ಕರ್ಸಿದ್ರೆ ಚಲೋ ಆಗ್ತೈತಿ. ಅಲ್ಲಿ ನೋಡಿದ್ರೆ 100 ರೂಪಾಯಿ ಕೊಡ್ಕೊಂತಾರೆ, 100 ರೂಪಾಯಿ ನಾವು ಹೆಚ್ಚಿಗೆ ಕೊಡೋಣ ಹಜರತರಿಗೆ. ಇವತ್ತು ಸ್ವಲ್ಪ ಜನರು ಈ ರೀತಿ ಇದ್ದಾರ. ಇದೇ ರೀತಿ ರಾಜ್ಕುಮಾರ ಹಜರತೆ ನಸಾಯಿ ರಹಿಮತುಲ್ಲಾಹ್ ಅವರಿಗೆ ತನ್ನ ಮನೆಯಲ್ಲಿ ಕರ್ಸೋದ್ ಪ್ರಯತ್ನ ಮಾಡಿದ. ನೀವು ನನ್ನ ಮನೆಯಲ್ಲಿ ಬಂದು ನನ್ನ ಮಗನಿಗೆ ಓದಿಸ್ಬೇಕು. ಹಜರತೆ ನಸಾಯಿ ರಹಿಮತುಲ್ಲಾಹ್, ಹಜರತ್ ಇಮಾಮಿ ನಸಾಯಿ ರಹಿಮತುಲ್ಲಾಹ್ ಏನ್ ಹೇಳಿದ್ರು? ನೀನು ಏನ್ ಹೇಳಕ್ ಕುಂತೀಯ ರಾಜ್ಕುಮಾರ? ಏನ್ ಹೇಳಕ್ ಕುಂತಿದ್ದೀರಾ? ನನ್ನ ಒಳಗಿರುವ ಜ್ಞಾನ ಶಿಕ್ಷಣ ಇದು ಪ್ರಪಂಚದಲ್ಲ. ನನ್ನ ಒಳಗೆ ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಯವರು ಕೊಟ್ಟಿರುವ ಜ್ಞಾನ ಮತ್ತು ಶಿಕ್ಷಣ ಇದೆ. ನಾನು ದುಡ್ಡಿನಿಂದ ನನ್ನ ಶಿಕ್ಷಣ ಮಾರೋದಕ್ಕೆ ನಾನು ಬಂದಿಲ್ಲ ಇಲ್ಲಿ. ನೀವು ನಿಮ್ಮ ಸಂಪತ್ತು ಎಷ್ಟು ನಿಮ್ಮ ದೊಡ್ಡವಾದ ಸಂಪತ್ತಿದೆ ಅದರ ಒಳಗೆ ಅರ್ಧ ಭಾಗ ನೀವು ಕೊಡ್ತೀನಿ ಅಂದ್ರೆ ನಾನು ನಿಮ್ಮ ಮಗನ ನಾನು ಓದಿಸಾಕ್ ಬರಂಗಿಲ್ಲ ಅಂತ ಹೇಳಿದ್ರು ಹಜರತ್ ನಸಾಯಿ ರಹಿಮತುಲ್ಲಾಹ್. ಹಜರತ್ ಇಮಾಮೆ ನಸಾಯಿ ರಹಿಮತುಲ್ಲಾಹ್ ಬಹಳ ಕೋಪ ಆಗಿದ್ರು. ಎಕ್ದಮ್ ಎಂತ ಮಾತಾಡಕ್ ಕುಂತಿದ್ದೀರಾ? ನಾನು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಓದಿಸಾಕ್ ಬರಬೇಕು? ಇಲ್ಲ, ಮನೆಯಲ್ಲಿ ನಾನು ಓದಿಸಾಕ ಬರಂಗಿಲ್ಲ. ನಿಮ್ಮ ಮಕ್ಕಳಿಗೆ ಮದರ್ಸ್ನಲ್ಲಿ ಕಳಿಸ್ರಿ. ಇವತ್ತು ಪ್ರಪಂಚದಲ್ಲಿ ಸ್ವಲ್ಪ ಜನರು ಇದ್ದಾರ, ಮದರ್ಸ್ ನಾವು ಮಕ್ಕಳು ಕಳ್ಸಂಗಿಲ್ಲ. ಹಜರತ್ ನಾವು ಮನೇಲಿ ಕರ್ಸೋಣ. ನಮ್ಮ ಮಕ್ಕಳು ಮನೆಯಿಂದ ಸಾಲಿಗೆ ಹೋಗೋದಕ್ಕೆ ಶಕ್ತಿ ಇದೆ, ನಮ್ಮ ಮಕ್ಕಳಿಗೆ ಮನೆಯಿಂದ ಟ್ಯೂಷನ್ಗೆ ಹೋಗೋದಕ್ಕೆ ಶಕ್ತಿ ಇದೆ, ಅಲ್ಲೇ ಕಳ್ಸೋಕೆ ನಾವು ರೆಡಿ ಇದೀವಿ. ನಮ್ಮ ಮಕ್ಕಳಿಗೆ ಮನೆಯಿಂದ ಆಟ ಮೈದಾನಕ್ಕೆ ನಾವು ಕಳ್ಸೋದಕ್ಕೆ ಶಕ್ತಿ ನಮ್ಮ ಒಳಗಿದೆ. ಅದೇ ಮಕ್ಕಳಿಗೆ ಮನೆಯಿಂದ ಮದರ್ಸ್ಗೆ ಕಳಿಸ್ಬೇಕಂದ್ರೆ ಆಗುತ್ತಿಲ್ಲ. ಎಂತ ಪರಿಸ್ಥಿತಿ ಸ್ವಲ್ಪ ಜನರಿಗೆ. ಅದೇ ಮಕ್ಕಳಿಗೆ ಮನೆಯಿಂದ ಮದರ್ಸ್ ಕಳಿಸ್ಬೇಕಂದ್ರೆ ಹಿಂದೆ ಮುಂದು. ಅಲ್ಲಾಹು ಅಕ್ಬರ್. ಹಜರತ್ ಇಮಾಮ್ ನಸಾಯಿ ರಹಿಮತುಲ್ಲಾಹ್ ಕೋಪ ಆಗಿದ ನಂತರ ರಾಜ್ಕುಮಾರ ತಕ್ಷಣ ಏನ್ ಹೇಳ್ದ? ಇಮಾಮ್ ನಸಾಯಿ ರಹಿಮತುಲ್ಲಾಹ್ ಕೋಪ ಆಗಕ್ ಹೋಗ್ಬೇಡ್ರಿ, ನಾನು ನಿಮ್ಮನಿಂದ ಪರೀಕ್ಷೆ ತಗೊಳಕ್ ಕುಂತಿದ್ಯಾ, ನಿಮ್ಮನ್ನ ನಾನು ಪರೀಕ್ಷೆ ತಗೊಳಕ್ ಕುಂತಿದ್ಯಾ. ಪ್ರೀತಿಯ ಸಹೋದರರೇ, ಇದು ಮಾತಾಗಿ ನಂತರ ರಾಜ್ಕುಮಾರ್ ತನ್ನ ಮಗನಿಗೆ ಹಜರತ್ ಇಮಾಮೆ ನಸಾಯಿ ರಹಿಮತುಲ್ಲಾಹ್ ಬಾರಿನಲ್ಲಿ ಓದಿಸಕ್ ಕಳಿಸಿದ ನಂತರ ಆ ರಾಜ್ಕುಮಾರ ಕುದುರೆ ಮೇಲೆ ಕುಂದ್ರಕೊಂಡು ಮತ್ತು ಸೇನೆಗಳು ಕರ್ಕೊಂಡು ಒಂದು ಪ್ರವಾಸ ಹೋಗಕ್ ಕುಂತಿದ್ದ. ಹೋಗೋ ಸಂದರ್ಭದಲ್ಲಿ ಇಮಾಮೆ ನಸಾಯಿ ರಹಿಮತುಲ್ಲಾಹ್ ಕೈ ಕಾಲ್ ಮುಖ ತೊಳ್ಕೊಳಕ್ ಕುಂತಿದ್ದಾರೆ. ಆ ನೀರ್ ಯಾರು ಹಾಕಕ್ ಕುಂತಿದ್ದಾರೆ? ಹಾರೂನ್ ರಶೀದನ ಮಗ, ರಾಜ್ಕುಮಾರನ ಮಗ ಏನು ನೀರವನ್ನು ಗುರುವಿನ ಕೈ ಕಾಲ ಮೇಲೆ ನೀರನ್ನು ಹಾಕುತ್ತಿದ್ದಾನೆ. ರಾಜ್ಕುಮಾರ ಹೇಗೆ ತನ್ನ ದೃಷ್ಟಿನಿಂದ ತನ್ನ ಮಗನಿಗೆ ಇದು ಕೆಲಸ ನೋಡಬೇಕಿತ್ತು. ಅಲ್ಲಾಹು ಅಕ್ಬರ್. ಕುದುರೆಯಿಂದ ಕೋಪನಿಂದ ಸಿಟ್ಟಿನಿಂದ ಇಳಿದು ಬಂದ. ಎಲ್ಲಾರು ಸೇನೆಗಳು ವಿಚಿತ್ರ ಆದ್ರು. ಇವತ್ತು ಗುರುಗಳು ಉಳಿಯೋದಿಲ್ಲ. ಗುರುಗಳು ರಾಜ್ಕುಮಾರ್ ಮಗನಿಂದ ಈ ರೀತಿ ಕೆಲಸ ಮಾಡಿಸ್ಕೊಳಕ್ ಕುಂತಿದ್ದಾರೆ. ರಾಜ್ಕುಮಾರ
ರಾಜ್ಕುಮಾರ್ ಮಗನ ಸ್ಥಾನ ದೊಡ್ಡವಾಗಿದೆ. ಆದ್ರೆ ಗುರುಗಳು ಈ ರೀತಿ ಕೆಲಸ ಮಾಡಿಸ್ಕೊ ಬ್ಯಾಡ್ದಿತ್ತು. ಆದ್ರೆ ಇವರು ಈ ರೀತಿ ಕೆಲಸ ಮಾಡಿಸ್ಕೊಳಕ್ ಕುಂತಿದಾರ. ಇವತ್ತು ಗುರುಗಳು ಉಳಿಯೋದಿಲ್ಲ, ಇವರು ಉಳಿಯೋದಿಲ್ಲ. ಯಾವುದೇ ಕಾರಣಕ್ಕೆ ಎಲ್ಲರ ಸೇನೆಗಳು ಇದೇ ಯೋಚನೆ ಮಾಡಕ್ ಕುಂತಿದ್ರು. ಹಾರೂನ್ ರಶೀದ್ ರಾಜ್ಕುಮಾರ ಕೋಪನಿಂದ ಸಿಟ್ಟಿನಿಂದ ಹೇಗೆ ಗುರುವಿನ ಸಮೀಪ ಬರಬೇಕು, ಬಂದಿದ ನಂತರ ಗುರುವಿನ ಮೇಲೆ ಕೋಪ ಆಗಿಲ್ಲ. ತನ್ನ ಮಗನ್ಗೆ ನೋಡಿದ ನಂತರ ಮಗನ ಕೈ ಹಿಡಿದು ಎದ್ದು ನಿಂದರು. ಹೇಗೆ ಮಗ ಎದ್ದು ನಿಂದಿರಬೇಕಾಗಿತ್ತು, ಕಪಾಳ ಗಂಟೆಗೆ ಜೋರಾಗಿ ಹಾರೂನ್ ರಶೀದ್ ತನ್ನ ಮಗನಿಗೆ ಬಡಿದಿದ್ದ. ಜೋರಾಗಿ ಮಗನಿಗೆ ಬಡಿದಿದ್ದ. ಅಪ್ಪಾಜಿ, ನಾನೇನ್ ತಪ್ಪು ಮಾಡಿದ್ದೇನೆ, ನಂಗೆ ಹೊಡ್ಯಾಕ್ ಕುಂತಿದ್ದೀರಾ? ಹೊಡೆಯೋದು ಕಾರಣ ಏಕೆ? ಹಾರೂನ್ ರಶೀದ್ ರಾಜ್ಕುಮಾರ್ ಏನ್ ಹೇಳ್ದ? ಕೈ ತೋರ್ಸಕ್ ಕುಂತಿದ್ಯಾ, ನೀರ್ ಹಾಕಕ್ ಕುಂತಿದ್ಯಾ? ಹಜರತ್ ಅವರು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ 2 ಕೈ ಕೊಟ್ಟಿದ್ದಾನೆ. ಒಂದು ಕೈನಿಂದ ಗುರುಗಳಿನ ಕೈ ತೋರ್ಸಕ್ ಕುಂತಿದೆ, ಕಾಲಿನ ಮೇಲೆ ನೀರು ಹಾಕಕ್ ಕುಂತಿದೆ. ಅಂದರೆ ಇನ್ನೊಂದು ಕೈನಿಂದ ಗುರುವೇ ಕಾಲವನ್ನು ತೊಳೆಂತ ಹಾರೂನ್ ರಶೀದ್ ತನ್ನ ಮಗನಿಗೆ ಹೇಳಿಕೊಳಕ್ ಕುಂತಿದ್ದಾನೆ. ಇವರಿದ್ರು ರಾಜ್ಕುಮಾರಗಳು, ಗುರುವಿನ ಸೇವೆ ಈ ರೀತಿ ಪ್ರೀತಿಯ ಸಹೋದರರೇ. ಇವತ್ತಿನ ಕಾಲದಲ್ಲಿ ಆ ಸೇವೆ ಇಲ್ಲ. ಹಜರತರು ಅಸ್ಸಲಾಂ ಅಲೈಕುಂ ಗೌರವನ್ನ ಮರ್ಯಾದೆ ಕೊಡೋರಿದ್ದಾರೆ, ಹಿಂದಿನಿಂದ ಹಜರತ್ಗೆ ಟೀಟಿ ಮಾಡಿ ಮರ್ಯಾದೆ ತೆಗೆಯೋರು ಬಹಳ ಮಂದಿ ಇದ್ದಾರೆ. ಇವತ್ತಿನ ಕಾಲದ ಪರಿಸ್ಥಿತಿ ಪ್ರೀತಿಯ ಸಹೋದರರೇ, ಹಜರತಿನ ಮುಂದೆ ನಕ್ಕೊಂತ ಮಾತಾಡೋರು ಬಹಳ ಮಂದಿ ಇದ್ದಾರೆ. ಗುರುಗಳು, ನಾವು ಗುರುವಿನ ಸೇವೆ ಮಾಡ್ತೀವಿ, ಹಿಂದೆ ನೋಡಿದರೆ ಗುರುವಿಗೆ ಮರ್ಯಾದೆ ತೆಗೆಯೋದು ಕೆಲಸ ಮಾಡುತ್ತಾರೆ. ಪ್ರೀತಿಯ ಸಹೋದರರೇ, ಎಂತ ದೊಡ್ಡವಾದ ಗುರು ಬಾದಶಾಹಗಳು, ರಾಜ್ಕುಮಾರಗಳು ಗುರುಗಳಿಗೆ ಮರ್ಯಾದೆ ದೃಷ್ಟಿ ನೋಡಿ ಆ ಪ್ರತಿಫಲ ಪುಣ್ಯ ಪಡ್ಕೊಂಡು ಪ್ರಪಂಚದಲ್ಲಿ ಮತ್ತು ಕಯಾಮತ್ ದಿನದಲ್ಲಿ ಯಶಸ್ವಿ ಆಗ್ತಿದ್ರು. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಪ್ರೀತಿಯ ಸಹೋದರರೇ? ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಇಮಾಮ್ ಗಜಾಲಿ ರಹಿಮತುಲ್ಲಾಹಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ತಾಯಿ ತಂದೆಕ್ಕಿಂತ ದೊಡ್ಡವಾದ ಸ್ಥಾನ ಗುರುವಿನ ಸ್ಥಾನ ಇದೆ. ದರ್ಜಾ ತಾಯಿ ತಂದೆಕ್ಕಿಂತ ದೊಡ್ಡ ಸ್ಥಾನ ಯಾರಿದೆ? ಗುರುವಿನಿದೆ. ಏಕೆ? ತಾಯಿ ತಂದೆಯರು ಮಕ್ಕಳಿಗೆ ಹುಟ್ಟಿಸಿದ ನಂತರ ಪ್ರಪಂಚದಲ್ಲಿ ತಗೊಂಡು ಬರುತ್ತಾರೆ. ಆ ಮಕ್ಕಳು ಏನ್ ಮಾತಾಡ್ಬೇಕು, ಏನ್ ಕಲಿಬೇಕು, ಯಾವ್ದು ದಾರಿ ಮೇಲೆ ಇರ್ಬೇಕು, ಅದು ಗುರುಗಳು ಕಲಿಸಿಕೊಡ್ತಾರೆ ಮಕ್ಕಳಿಗೆ. ಆ ಮಕ್ಕಳಿಂದ ಒಳಗೆ ರೆಸ್ಪೆಕ್ಟ್, ಬೇರೆಯವರಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದು ಗುರುಗಳು ಕಲಿಸಿಕೊಡ್ತಾರೆ. ಪ್ರೀತಿಯ ಸಹೋದರರೇ, ಇವತ್ತು ಸ್ವಲ್ಪ ಮೂರ್ಖ ಜನರು, ದಡ್ಡರ ಜನರು ಬೇರೆಯವರಿಗೆ ಗೌರವ ಮರ್ಯಾದೆ ಕೊಡಂಗಿಲ್ಲ. ಸ್ವಲ್ಪ ಏನಾದ್ರೆ ಅವಮಾನ ಮಾಡಿದ್ರೆ ಇವರೇ ಕಲಿಸ್ಕೊಟ್ಟಿರ್ಬಹುದು ಅನ್ನೋದು ಬೇರೆಯವ್ರ ಮೇಲೆ ಏನೋ ಅವ್ರ ಮೇಲೆ ಅವಮಾನ ಮಾಡೋ ಪ್ರಯತ್ನ ಮಾಡುತ್ತಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬ್ ನಮ್ಮೆಲ್ಲರಿಗೆ ಹಿದಾಯತ್ ಕೇಳಿ ತೌಫೀಕ್ ಕೊಡು. ಹಜರತ್ ಇಮಾಮ್ ಹಂಬಲ್ ರಹಿಮತುಲ್ಲಾಹಿ ಇವ್ರ ಗುರುಗಳು, ಅಲ್ಲಾಹು ಅಕ್ಬರ್, ಹಜರತ್ ಇಮಾಮ್ ಹಂಬಲ್ ದೊಡ್ಡವಾದ ಗುರುಗಳು ಬಂದು ಹೋಗಿದ್ದಾರೆ. ಅಲ್ಲಾಹು ಅಕ್ಬರ್. ಹಜರತ್ ಇಮಾಮ್ ಹಂಬಲ್ ರಹಿಮತುಲ್ಲಾಹಿ ಮಕ್ಕಳಿಗೆ ಏನು ಜನರಿಗೆ ಪಾಠ ತಿಳಿಸಿ ಹೇಳಕ್ ಕುಂತಿದ್ರು. ಹೊರಗಡೆ ಹುಡುಗರು ಆಟ ಆಡಕ್ ಕುಂತಿದ್ರು, ಕ್ರಿಕೆಟ್ ಆಟ ಆಡಕ್ ಕುಂತಿದ್ರು. ಆ ಕ್ರಿಕೆಟ್ ಬ್ಯಾಟ್ ಹಿಡಿದ ಹುಡುಗ ಏನಿದ್ದಾನೆ, ಹೇಗೆ ಬಾಲಿಗೆ ಹೊಡಿತಿದ್ದ, ಆ ಬಾಲು ರೂಮ್ ನಲ್ಲಿ ಬಂದು ಬೀಳ್ತಿತ್ತು. ಆ ಒಬ್ಬ ಹುಡುಗ ಏನಿದ್ದಾನೆ, ಆ ಹುಡುಗ ಓಡಿ ಬಂದು ಬಾಲ್ ತಗೊಳಕ್ ಬರ್ತಿದ್ದ. ಹೇಗೆ ಒಳಗಡೆ ಬರಬೇಕಿತ್ತು. ಬಂದಿದ ನಂತರ ಹಜರತ್ ಇಮಾಮ್ ಹಂಬಲ್ ಆ ಹುಡುಗ ಬಂದಿದ್ದು ನೋಡಿ ತಕ್ಷಣ ಎದ್ದು ನಿಂದಿರ್ತಿದ್ರು. ಕುಂದರ್ತಿದ್ದಿಲ್ಲ, ಎದ್ದು ನಿಂದಿರ್ತಿದ್ರು. ಆ ಹುಡುಗ ಬಾಲ್ ತಗೊಂಡು ಓಡಿ ಹೋಗಿ ಮತ್ತು ಹೊಳ್ಳಿ ಹೋಗಿದ ನಂತರ ಮತ್ತು ಹಜರತ್ ಇಮಾಮ್ ಹಂಬಲ್ ರಹಿಮತುಲ್ಲಾಹಿ ಮತ್ತೆ ಕುಂದರ್ತಿದ್ರು. ಮತ್ತು ಒಳಗಡೆ ಹೇಗೆ ಬಾಲ್ ಬರ್ತಿತ್ತು, ಆ ಹುಡುಗ ಮತ್ತೆ ಓಡಿ ಬರ್ತಿದ್ದ. ಮತ್ತು ಹಜರತ್ ಇಮಾಮ್ ಹಂಬಲ್ ದೊಡ್ಡವಾದ ಗುರುಗಳು, ಎಷ್ಟೋ ಸಾವಿರ ಪುಸ್ತಕಗಳ ಒಳಗೆ ಇರುವುದು ಹೆಸರಿದೆ ಹಜರತ್ ಇಮಾಮ್ ಹಂಬಲ್ ಅವ್ರದ್ದು, ದೊಡ್ಡವಾದ ಗುರುಗಳು. ಇವತ್ತು ಹಳ್ಳಿಗಳಲ್ಲಿ ಬಹಳಷ್ಟು ಜನರಿಗೆ ಯಾವ್ದು ಗುರುಗಳು ಯಾರು ಹಜರತ್ ಅನ್ನೋದು ಬಹಳ ಶಿಕ್ಷಣ ಇದ್ರ ಬಗ್ಗೆ ಕಡಿಮೆ. ಸಿಟಿ ಊರಾಗ ಹೋಗಿ ಕೇಳ್ರಿ ನೀವು, ಹಜರತ್ ಇಮಾಮ್ ಹಂಬಲ್ ಯಾರು, ಹಜರತ್ ಇಮಾಮ್ ಮಾಲಿಕ್ ಯಾರು, ಹಜರತ್ ಇಮಾಮ್ ಶಾಫಿ ಯಾರು, ಹಜರತ್ ಇಮಾಮ್ ಆಜಮ್ ಅಬು ಹನೀಫಾ ಯಾರು, ಹಜರತ್ ಇಮಾಮ್ ಮಾಲಿಕ್ ಯಾರು, ಎಲ್ಲಾ ಗೊತ್ತಿರುತ್ತದೆ. ಹಜರತ್ ಇಮಾಮ್ ಹಂಬಲ್ ದೊಡ್ಡವಾದ ಗುರುಗಳಲ್ಲಿ ಇವ್ರದ್ದು ಹೆಸರು ಬರುತ್ತದೆ. ಆ ಹುಡುಗ ಮತ್ತು 3ನೇ ಸಾರಿ ಹೇಗೆ ಬಾಲ್ ತಗೊಳಕ್ ಬರ್ತಿದ್ದ, ಮತ್ತು ಎದ್ದು ನಿಂತಿದ್ರು ಹಜರತ್ ಇಮಾಮ್ ಹಂಬಲ್ ಅವರು. ಮತ್ತು ಬಾಲ್ ತಗೊಂಡು ಓಡಿದ ನಂತರ ಮತ್ತೆ ಕುಂದರ್ತಿದ್ರು. ಶಿಷ್ಯರು ಎಲ್ಲಾರು ಕೇಳಿದ್ರು, ಹಜರತ್ ಏನ್ ಮಾಡಕ್ ಕುಂತಿದ್ದೀರಾ? ಹುಡುಗ ಬಾಲ್ ತಗೊಳಗೆ ಬರಾಕ್ ಕುಂತಿದ್ದಾನೆ, ನೀವು ತಕ್ಷಣ ಎದ್ದು ನಿಂದಿರ್ತೀರಾ? ಆ ಹುಡುಗ ಹೋಗಿದ ನಂತರ ಮತ್ತೆ ಕುಂದರ್ತೀರಾ? ಹಜರತ್ ಈ ರೀತಿ ಎದಕ್ ಮಾಡಕ್ ಕುಂತಿದ್ದೀರಾ? ಹಜರತ್ ಏನ್ ಮಾಡಕ್ ಕುಂತೀರಾ? ಹಜರತ್ ಈ ರೀತಿ ಮಾಡಬಾರ್ದು. ಹಜರತ್ ಇಮಾಮ್ ಹಂಬಲ್ ರಹಿಮತುಲ್ಲಾಹಿ ತಿಳಿಸಿ ಹೇಳಿದ್ರು, ಇಲ್ಲ ಜನರು, ನನ್ನ ಶಿಷ್ಯಗಳು, ನಾನು ಆ ಹುಡುಗನಿಗೆ ನೋಡಿ ನಾನು ಎದ್ದು ನಿಂದ್ರಾಕ್ ಕುಂತಿಲ್ಲ. ಈ ಹುಡುಗ ಏನಿದ್ದಾನೆ ನನ್ನ ಗುರುಗಳು, ನನ್ನ ಗುರುವಿನ ಮೊಮ್ಮಗ ಆಗ್ಬೇಕು. ಈ ಹುಡುಗ, ಈ ಚಿಕ್ಕವಾದ ಹುಡುಗ ನನ್ನ ಗುರುವಿನ ಮೊಮ್ಮಗ ಆಗ್ಬೇಕು. ಈ ಹುಡುಗ ನಾನು ಎದ್ದು ನಿಂದ್ರಾಕ್ ಕುಂತಿಲ್ಲ, ನನ್ನ ಗುರುವಿನ ಮೊಮ್ಮಗ ಆಗ್ಬೇಕು ಅಂತ ನಾನು ಆ ರೆಸ್ಪೆಕ್ಟ್ ಗೌರವಗಾಗಿ ನಾನು ಎದ್ದು ನಿಂದ್ರಾಕ್ ಕುಂತೀನಿ ಅಂತ ಹಜರತ್ ಇಮಾಮ್ ಹಂಬಲ್ ಹೇಳಕ್ ಕುಂತಿದ್ದಾರೆ. ಗುರುವಿನ ಮೊಮ್ಮಕ್ಕಳಿಗೆ ಈ ರೀತಿ ಗೌರವ ಕೊಡಕ್ ಕುಂತಿದ್ರು ಹಜರತ್ ಇಮಾಮ್ ಹಂಬಲ್ ಅವರು. ಇವತ್ತು ನಮ್ಮ ಮುಂದೆ ಗುರುಗಳು ಇದ್ದಿದ್ರೆ ನಾವು ಎಂತ ಪರಿಸ್ಥಿತಿಯಲ್ಲಿ ಇದ್ದೀನಿ. ಪ್ರೀತಿಯ ಸಹೋದರರೇ, ಒಂದು ಸಾರಿ ನಾನು ಯುಪಿನಲ್ಲಿ ಓದಾಕ್ ಕುಂತಿದ್ಯಾ, ಟೀಚರ್ಸ್ ಡೇ ಇತ್ತು. ಟೀಚರ್ಸ್ ಡೇ ನಲ್ಲಿ ಗುರುಗಳಿಗೆ ಕರ್ಕೊಂಡ್ ಬಂದು ಅವ್ರಿಗೆ ಏನಾದ್ರೆ ಸ್ವೀಟ್ ಅದನ್ನ ನಾವು ಕೊಡ್ತಿದ್ವಿ ಟೀಚರ್ಸ್ ಡೇ ನಲ್ಲಿ. ಅದೇ ರೀತಿ ನಮ್ಮ ಹಜರತ್ ಅಬ್ದುಲ್ ರಹಮಾನ್ ಅಂತ ಅವ್ರ ಹೆಸರಿತ್ತು. ಹೀಗೆ ಹಜರತ್ ನಾವು ಕರ್ಸಿದ್ವಿ ನಮ್ಮ ಏನು ಕ್ಲಾಸ್ ನಲ್ಲಿ.
ನಮ್ಮ ಮದರ್ಸಾ ದೊಡ್ಡವಾದ ಮದರ್ಸಾ ಇತ್ತು. ಆ ಮದರ್ಸಲ್ಲಿ 1,000 ಹುಡುಗರು ಕಲಿತಿದ್ರು. ಸ್ಟೂಡೆಂಟ್ 1,000 ಮದರ್ಸಾ ಮಕ್ಕಳಲ್ಲಿ 1,000 ಜನ ಹುಡುಗರಿದ್ರು. ಟೀಚರ್ಸ್ ಡೇ ನಲ್ಲಿ ನಮ್ಮ ಹಜರತ್ ನಾವು ಕರೆಸಿದ ನಂತರ, ಹಜರತ್ ಇವತ್ತು ಟೀಚರ್ಸ್ ಡೇ ಇದೆ, ಏನಾದ್ರೆ ಸ್ವಲ್ಪ ತಿಳಿಸಿ ಹೋಗ್ರಿ, ಒಳ್ಳೆವಾದ ಸಂದೇಶ ಕೊಡ್ರಿ ಅಂತ ಹೇಳಿ ಅವ್ರು ಹೇಳಿರೋ ಮಾತು ನನಗೆ ಇವತ್ತಿಗೆ ನೆನಪಿದೆ. ಅಲ್ಹಮ್ದುಲಿಲ್ಲಾಹ್ ಸಾಯಿತನ್ನ ನಾನು ನೆನಪಿಟ್ಕೊಂತೀನಿ. ಅಲ್ಲಾ ನನಗೆ ಶಕ್ತಿ ಕೊಳ್ಳಿ, ಹಿದಾಯತ್ ಕೊಳ್ಳಿ ನನಗೆ ಮಾತು. ಹಜರತರು ಎಂತಹ ಒಳ್ಳೆ ಮಾತು ಹೇಳಿದ್ರು ಅವ್ರೊಳಗೆ. ಹಜರತರು ತಿಳಿಸಿ ಹೇಳಿದ್ರು, ಸ್ಟೂಡೆಂಟ್ ನನ್ನ ಶಿಷ್ಯಗಳು, ಹಿಟ್ಟಾಗ್ರಿ ಉಪ್ಪಾಗಕ್ ಹೋಗ್ಬೇಡ್ರಿ. ಏನ್ ಹೇಳಿದ್ರು? ಹಿಟ್ಟಾಗ್ರಿ ಯಾನೆ ಆಟ, ಹಿಟ್ಟಾಗ್ರಿ ಉಪ್ಪಾಗಕ್ ಹೋಗ್ಬೇಡ್ರಿ. ಹಜರತ್ ತಿಳಿಸಿ ಹೇಳಿದ್ರ ಅರ್ಥ ಏನು? ಯಾಕೆಂದ್ರೆ ಈಗ ರೊಟ್ಟಿ ನಾವು ಚಪಾತಿ ತಯಾರಿ ಮಾಡಬೇಕಂದ್ರೆ ಅದರ ಒಳಗೆ ಸ್ವಲ್ಪ ನಾವು ಉಪ್ಪು ಹಾಕ್ತಿವಿಲ್ಲ, ಸ್ವಲ್ಪ ಉಪ್ಪು. ಯಾರು ಚಪಾತಿ ಮಾಡೋರಿದ್ದಾರೆ ಅವ್ರಿಗೆ ಹೋಗಿ ನೀವು ಕೇಳ್ರಿ, ಸ್ವಲ್ಪ ಉಪ್ಪು ಹಾಕಿ ಆಟ ಇದು ಮಾಡಿ ಅವರು ರೊಟ್ಟಿ ಮಾಡುತ್ತಾರೆ, ಏನು ಚಪಾತಿ ತಯಾರಿ ಮಾಡ್ತಾರೆ. ಅದೇ ಚಪಾತಿ ಒಳಗೆ ಅತಿ ಜಾಸ್ತಿ ಉಪ್ಪು ಹಾಕಿದ್ರೆ ಯಾರಾದ್ರೆ ಅದು ಚಪಾತಿ ತಿಂತಾರ? ಉಪ್ಪು ಜಾಸ್ತಿ ಐತೆಪ್ಪ, ನಾನು ತಿನ್ನಾಗ ಆಗುಂತಿಲ್ಲ. ಹಜರತರು ಏನ್ ಹೇಳಿದ್ರು? ಹಿಟ್ಟಾಗ್ರಿ, ಉಪ್ಪಾಗ ಹೋಗ್ಬೇಡಿ. ಉಪ್ಪು ಜಾಸ್ತಿ ಇದ್ದರೆ ನಿಮ್ಗೆ ಗೌರವ ಸಿಗುವುದಿಲ್ಲ. ಈ ಚಪಾತಿ ಒಳಗೆ ನೋಡಿದ್ರೆ ಹಿಟ್ಟಿದೆ, ಅದರೊಳಗೆ ಉಪ್ಪು ಜಾಸ್ತಿ ಇದೆ. ಈ ರೊಟ್ಟಿವನ್ನು ಈ ಚಪಾತಿಯನ್ನು ತಿನ್ಬೇಕಾಗಿತ್ತು, ಇದರ ಒಳಗೆ ಉಪ್ಪು ಜಾಸ್ತಿ ಇರೋದ್ ಕಾರಣ ಈ ಚಪಾತಿಗೆ ಬೆಲೆ ಇಲ್ಲ, ಈ ಚಪಾತಿಗಿನ ಮರ್ಯಾದೆ ಕೊಡಂತಿಲ್ಲ, ಚಪಾತಿ ತಿನ್ನಕುಂತಿಲ್ಲ. ಏಕೆ? ಬರೀ ಉಪ್ಪು ಜಾಸ್ತಿ ಇರೋದ್ ಕಾರಣ. ಅದಕ್ಕೆ ಹಜರತರು ಹೇಳಿದ್ರು, ಉಪ್ಪು ಕಡಿಮೆ ಇದ್ದರೆ ಎಲ್ಲಾರು ಚಪಾತಿಗೆ ತಿನ್ನುತ್ತಾರೆ, ಎಲ್ಲಾರು ಚಪಾತಿಗೆ ಇಷ್ಟಪಡ್ಕೋತಾರೆ. ಉಪ್ಪು ಕಡಿಮೆ ಆಗ್ಲಿ, ಆದ್ರೆ ಪಲ್ಯ ಜೊತೆ ತಿನ್ನೋದು ರುಚಿನ ಬೇರೆ ಇದೆ. ಅದೇ ಹೇಳಿದ್ರು ಹಜರತರು, ಪ್ರಪಂಚದಲ್ಲಿ ಇರ್ಬೇಕಂದ್ರೆ ಬೇರೆ ಜನರಿಗೆ ಬಗ್ಗೆ ಗೌರವ ಕೊಡೋರಾಗ್ರಿ, ಸೊಕ್ಕನಿಂದ ತನ್ನ ದೇಹವನ್ನು ಇಚ್ಚಟ್ ಮಾಡಿ ಆ ರೀತಿ ಮಾಡೋದ್ ಕೆಲಸವನ್ನು ಮಾಡಕ್ ಹೋಗ್ಬೇಡ್ರಿ. ಉಪ್ಪಿಗೆ ಬೆಲೆ ಇಲ್ಲ, ಆದ್ರೆ ಹಿಟ್ಟಿಗೆ ಬೆಲೆ ಇದೆ. ಹಿಟ್ಟಿನ ಒಳಗೆ ಅದೇ ಉಪ್ಪು ಕಡಿಮೆ ಆಗಿದ್ರೆ ಎಲ್ಲಾರು ತಿನ್ನುತ್ತಾರೆ, ಉಪ್ಪು ಜಾಸ್ತಿ ಇದ್ದರೆ ಅದೇ ರೊಟ್ಟಿ ಬಿಟ್ಟು ಎಲ್ಲಾರು ಹಿಂದೆ ಸರಿಯುತ್ತಾರೆ ಅಂತ ಹಜರತರು ಹೇಳಿದ್ರು. ಟೀಚರ್ಸ್ ನಲ್ಲಿ ಇಂತ ದೊಡ್ಡವಾದ ಮಾತು ಹೇಳಿದ್ರು. ಇವತ್ತು ನಮ್ಮ ಜನರ ಒಳಗೆ ಹಿಟ್ಟು ಕಡಿಮೆ ಇದೆ, ಉಪ್ಪನ್ನೇ ಜಾಸ್ತಿ ಕಾಣಕೊಂತಿದೆ. ಪ್ರೀತಿಯ ಸಹೋದರರೇ, ರಸೂಲ್ ಅಲ್ಲಾಹನ ಬಾರ್ಗನಲ್ಲಿ ಹಜರತಿ ಇಮಾಮೆ ಮಾಲಿಕ್ ರದಿ ಅಲ್ಲಾಹು ತಆಲಾ ಅನ್ಹು ಮದೀನಾ ಮುನವ್ವರನಲ್ಲಿ 40 ವರ್ಷ ಇದ್ದರು. ಎಷ್ಟು ವರ್ಷ? 40 ವರ್ಷ ಇದ್ದರು. ಅಲ್ಲಾಹು ಅಕ್ಬರ್, 40 ವರ್ಷ ಇದ್ದರು. 40 ವರ್ಷ ಮದೀನಾನಲ್ಲಿ ಇದ್ದರನೆ ಹಜರತಿ ಇಮಾಮೆ ಮಾಲಿಕ್ ರದಿ ಅಲ್ಲಾಹು ತಆಲಾ ಅನ್ಹು ತನ್ನ ಕಾಲಿನಲ್ಲಿ ಚಪ್ಪಲಿ ಹಾಕೊಂಡು ಅಡ್ಡಾಡಿದ್ದಿಲ್ಲ. ಚಪ್ಪಲಿ ಹೊಟ್ಟೆ ಹಾಕೊಂಡಿದ್ಲ ಅವ್ರ ಕಾಲಿನೊಳಗೆ. ಏಕೆ ಗೊತ್ತಿದೆ? ಕೇಳಿದ್ರು, ಹಜರತ್ ಇಂತಹ ದೊಡ್ಡವಾದ ಸ್ಥಾನ ಇದೆ, ನೀವು ಚಪ್ಪಲಿ ಬಿಟ್ಟು ಅಡ್ಡಾಡಕ್ ಕುಂತಿದ್ದೀರಾ? ಗೌರವ, ರೆಸ್ಪೆಕ್ಟ್, ಮದೀನಾದು ಗೌರವ, ಮದೀನಾದ ಮಣ್ಣಿಗೆ ಗೌರವ ಹಾಕೊಳಕ್ ಕುಂತಿದ್ದಾರೆ. ಹಜರತ್ ಇಮಾಮೆ ಮಾಲಿಕ್ ರದಿ ಅಲ್ಲಾಹು ತಆಲಾ ಹೇಳಿದ್ರು, ಏನ್ ಹೇಳಿದ್ರು? ಅಲ್ಲಾಹು ಅಕ್ಬರ್, ಈ ಮಣ್ಣಿನ ಮೇಲೆ, ಈ ಜಗದ ಮೇಲೆ ನನ್ನ ಹೃದಯದ ಬೆಳಕು ರಸೂಲ್ ಅಲ್ಲಾಹನ ಕಾಲಿನ ಬಿದ್ದಿರಬಹುದು, ರಸೂಲ್ ಅಲ್ಲಾಹರ ಕಾಲು ಇಟ್ಟಿರಬಹುದು, ಈ ಜಗದ ಮೇಲೆ ಕುಂತಿರಬಹುದು. ನಾನು ಹೇಗೆ ಆ ಮಣ್ಣಿನ ಮೇಲೆ, ಆ ಜಗದ ಮೇಲೆ ನಾನು ಚಪ್ಪಲಿ ಹಾಕೊಂಡು ಅಡ್ಡಾಡ್ಬೇಕಂತ ಹಜರತ್ ಇಮಾಮೆ ಮಾಲಿಕ್ ರದಿ ಅಲ್ಲಾಹು ತಆಲಾ ಹೇಳಕ್ ಕುಂತಿದ್ದಾರೆ. ನೋಡ್ರಿ ಎಷ್ಟು ಗೌರವ ಕೊಡಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಎಲ್ಲಾ ವಸ್ತುಗಳಿಗೆ ಗೌರವ ಇದೆ. ತಾಯಿ ತಂದೆಗೆ ಗೌರವ ಕೊಡ್ರಿ, ಮತ್ತು ಹಿರಿಯರಿಗೆ ಗೌರವ ಕೊಡ್ರಿ, ಮಕ್ಕಳಿಗೆ ಗೌರವ ಕೊಡ್ರಿ. ಅತಿ ಜಾಸ್ತಿ ಪ್ರೀತಿಯ ಸಹೋದರರೇ, ಗುರುಗಳಿಗೆ ಗೌರವ ಕೊಡ್ರಿ. ಗುರುಗಳು ಪ್ರೀತಿಯ ಸಹೋದರರೇ, ಅವರಿಂದ ನಾವು ದುವಾ ತಗೊಳ್ಳಾಗಬೇಕಿತ್ತು. ಇವತ್ತು ಜನರು ಅಲ್ಲಾಹು ಅಕ್ಬರ್ ಅವರಿಂದ ಬದ್ವಾ ತಗೊಳಕ್ ಕುಂತಿದ್ದಾರೆ. ಅವ್ರ ಹೃದಯಕ್ಕೆ ನೋವನ್ನು ಮುಟ್ಟಿಸಿ ಅವರಿಂದ ಶಾಪ ತಗೊಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಇದೇ ಹಜರತಿ ಇಮಾಮೆ ಮಾಲಿಕ್ ರದಿ ಅಲ್ಲಾಹು ತಆಲಾ ಅನ್ಹು. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಇಲ್ಲೇ ತನಕ ರಿವಾಯತ್ ನಲ್ಲಿ ಬಂದಿದೆ, ಹಜರತಿ ಇಮಾಮೆ ಮಾಲಿಕ್ ರದಿ ಅಲ್ಲಾಹು ತಆಲಾ ಅನ್ಹು ಮದೀನಾ ಮುನವ್ವರಲ್ಲಿ ಇದು ಇದ್ದಿದ ನಂತರ ಹಜರತಿ ಇಮಾಮೆ ಮಾಲಿಕ್ ರಹಿಮತುಲ್ಲಾಹಿ ಅಲೈಹಿ ಹೇಗೆ ರಸೂಲ್ ಅಲ್ಲಾಹನ ಹೆಸರು ಕೇಳ್ತಿದ್ರು. ರಸೂಲ್ ಅಲ್ಲಾಹನ ಹೆಸರು ಗೌರವ ಇದೆ ಇಸ್ಲಾಂ ನಲ್ಲಿ. ಅಲ್ಲಾಹ ರಬ್ಬುಲ್ ಇಜ್ಜತ್ಗೆ ಗೌರವ ಕೊಡ್ರಿ, ಅಲ್ಲಾಹನ ಪ್ರವಾದಿಗಳಿಗೆ ಗೌರವ ಕೊಡ್ರಿ, ಕುರಾನೆ ಮಜ್ಜಿದ್ಗೆ ಗೌರವ ಕೊಡ್ರಿ, ಮತ್ತು ರಂಜಾನ್ ತಿಂಗಳ ಬಂದೆ ರಂಜಾನ್ ತಿಂಗಳಿಗೆ ಗೌರವ ಕೊಡ್ರಿ. ಪ್ರೀತಿಯ ಸಹೋದರರೇ, ಅಲ್ಲಾಹ ಮತ್ತು ಅಲ್ಲಾಹನ ಪ್ರವಾದಿಗಳಿಗೆ ನಾವು ಯಾರ್ತಿ ಗೌರವ ಕೊಡ್ಬೇಕು? ಹುಕ್ಮ ಏನ್ ಬಂದಿದೆ? ಅಲ್ಲಾಹ ಮತ್ತು ಅಲ್ಲಾಹನ ಪ್ರವಾದಿಗಳಿಗೆ ಗೌರವ ಕೊಡ್ಬೇಕಂದ್ರೆ ಅಲ್ಲಾಹ ರಬ್ಬುಲ್ ಇಜ್ಜತ್ ಯಾವ್ದು ಮಾತಿನ ಹುಕ್ಮ ಕೊಟ್ಟಿದ್ದಾನೆ, ಯಾವ್ದು ಮಾತನ್ನು ಯಾವ್ದು ಕೆಲಸ ಮಾಡ್ಬೇಕಂತ ಹುಕ್ಮ ಕೊಟ್ಟಿದ್ದಾನೆ, ಆ ಕೆಲಸವನ್ನು ಮಾಡೋದಕ್ಕೆ ಗೌರವ ಹೇಳ್ತಾರೆ. ಪ್ರೀತಿಯ ಸಹೋದರರೇ, ಶರಿಯತ್ ಏನು ಹುಕ್ಮ ಕಟ್ಟಿದೆ ಆ ಮಾತಿನ ಪಾಲನೆ ಮಾಡೋದಕ್ಕೆ ಗೌರವ ಹೇಳ್ತಾರೆ. ಪ್ರೀತಿಯ ಸಹೋದರರೇ, ಈ ಕುರಾನೆ ಮಜ್ಜೀದನ ಗೌರವ, ಕುರಾನೆ ಮಜ್ಜೀದನ ಗೌರವ. ಪ್ರೀತಿಯ ಸಹೋದರರೇ, ಕುರಾನೆ ಮಜ್ಜೀದ್ ಯಾರಾದ್ರೆ ಓದಾ ಕುಂತಿದ್ದಾರೆ ಅಂದ್ರೆ ಆ ಓದೋ ಸಂದರ್ಭದಲ್ಲಿ ನಾವು ಸುಮ್ಮನೆಗೆ ಕುಂದಿರಬೇಕು, ಯಾವುದೇ ತರಹದ ಮಾತಾಡಬಾರ್ದು. ಕುರಾನ್ ಓದೋ ಸಂದರ್ಭದಲ್ಲಿ ಯಾವುದೇ ತರಹದ ಮಾತಾಡಬಾರ್ದು. ಕುರಾನ್ ನಾವು ಸುಮ್ಮನಾಗಿ ಕೇಳಬೇಕು. ಪ್ರೀತಿಯ ಸಹೋದರರೇ, ಮತ್ತು ಖಾನಾ ಕಾಬಾ ಗೌರವ ಕೊಡ್ಬೇಕು. ಖಾನಾ ಕಾಬಾಗೆ ಯಾರ್ತಿ ಗೌರವ ಕೊಡ್ಬೇಕು? ಖಾನಾ ಕಾಬಾ ಕಡೆ ನಾವು ಕಾಲುವನ್ನು ಚಾಚಿ ಕುಂದರಬಾರ್ದು. ಖಾನಾ ಕಾಬಾ ಕಡೆ ನಾವು ಕಾಲು ಮಾಡಿ ಕುಂದರಬಾರ್ದು. ಖಾನಾ ಕಾಬಾ ಕಡೆ ನಾವು ಮುಖ ಮಾಡಿ ಉಗಳಬಾರ್ದು. ಖಾನಾ ಕಾಬಾ ಕಡೆ ನಾವು ಮುಖ ಮಾಡಿ ಇಸ್ತಿಂಜಾ ಏನು ರಿಸಸ್ ಮಾಡಬಾರ್ದು. ಖಾನಾ ಕಾಬಾ ಕಡೆ ನಾವು ಏನು ಬೆನ್ನು ಮಾಡಿ ಟಾಯ್ಲೆಟ್ ಮಾಡಬಾರ್ದು, ಪಾಖಾನ ಮಾಡಬಾರ್ದು.
ಇದು ಎಲ್ಲ ವಸ್ತು ಏನಿದೆ ಇವೆಲ್ಲ ವಸ್ತುಗಳಿಂದ ದೂರ ಆಗ್ಬೇಕು. ಇದಕ್ಕೆ ಗೌರವ ಹೇಳುತ್ತಾರೆ ಪ್ರೀತಿಯ ಸಹೋದರರೇ. ರಂಜಾನ್ ತಿಂಗಳದ ಗೌರವ. ರಂಜಾನ್ ತಿಂಗಳ ಹೇಗೆ ಬರುತ್ತದೆ? ಈ ರಂಜಾನ್ ತಿಂಗಳಲ್ಲಿ ಅತಿ ಜಾಸ್ತಿ ಕುರ್ಆನ್ ನಾವು ಓದಬೇಕು. ಈ ರಂಜಾನ್ ತಿಂಗಳಲ್ಲಿ ಅತಿ ಜಾಸ್ತಿ ಕುರ್ಆನ್ ಓದಬೇಕು. ಈ ರಂಜಾನ್ ತಿಂಗಳಲ್ಲಿ ಅತಿ ಜಾಸ್ತಿ ನಾವು ರೋಜಾ ಇಡಬೇಕು. ರಂಜಾನ್ ತಿಂಗಳಲ್ಲಿ ಅತಿ ಜಾಸ್ತಿ ನಮಾಜನ್ನು ಮಾಡಬೇಕು. ಇದಕ್ಕೆ ರಂಜಾನ್ ಗೌರವ ಹೇಳುತ್ತಾರೆ ಪ್ರೀತಿಯ ಸಹೋದರರೇ. ಸಹಾಬಾ ಕರಾಮರು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ಬಾರಿ ಹೋಗಿದ ನಂತರ ಯಾವ ರೀತಿ ಗೌರವ ಕೊಡ್ತಿದ್ರು, ರೆಸ್ಪೆಕ್ಟ್ ಯಾವ ರೀತಿ ಕೊಡ್ತಿದ್ರು ಪ್ರೀತಿಯ ಸಹೋದರರೇ. ಹಜರತೆ ಉಸಾಮಾ ಬಿನ್ ಶರೀಕ್ ರದಿಯಲ್ಲಾಹು ಅನ್ಹು ಬರ್ದಿದೆ. ಹಜರತೆ ಉಸಾಮಾ ಅವರು ಹೇಳಕೊಂತಿದ್ದಾರೆ, ನೋಡಿ ಸಹಾಬಾ ಕರಾಮ್ ಯಾವ ರೀತಿ ಕುಂದರ್ತಿದ್ರು ರಸೂಲುಲ್ಲಾಹ ಬಾರ್ಗದಲ್ಲಿ. ಹಜರತೆ ಉಸಾಮಾ ಹೇಳ ಅತೈತು ನಬಿಗೆ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ವ ಅಸ್ಹಾಬುಹು ವ ಹೌಲಹು ಕಅನ್ನಮ ಅಲಾ ರುಊಸಿಹಿಮ್ ತೈರ್. ಹಜರತೆ ಉಸಾಮಾ ಹೇಳಕೊಂತಿದ್ದಾರೆ, ನಾನು ಒಂದು ಸಾರಿ ರಸೂಲುಲ್ಲಾಹನ ಸೇವೆಯಲ್ಲಿ ಹೋಗಿದ್ದೆ, ರಸೂಲುಲ್ಲಾಹನ ಬಾರ್ಗಲ್ಲಿ ಹೋಗಿದ್ದೆ. ಹೋಗಿದ ನಂತರ ನಾನು ಏನ್ ನೋಡುತ್ತೇನೆ, ಎಲ್ಲಾರು ಸಹಾಬಾ ಕರಾಮರು ರಸೂಲುಲ್ಲಾಹನ ಸಮೀಪ ಕುಂತಿದ್ದಾರೆ. ರಸೂಲುಲ್ಲಾಹನ ಸಮೀಪ ಕುಂತಿದ್ದಾರೆ. ಯಾವ ರೀತಿ ಕುಂತಿದ್ದಾರೆ? ಅಲಾ ರುಊಸಿಹಿಮ್ ತೈರ್. ಈ ರೀತಿ ಕುಂತಿದ್ದಾರೆ. ಈ ರೀತಿ ರೆಸ್ಪೆಕ್ಟ್ ಗೌರವದಿಂದ ಕುಂತಿದ್ದಾರೆ. ಸಹಾಬಾ ಕರಾಮನ ತಲೆ ಮೇಲೆ ಪಕ್ಷಿಗಳು ಬಂದು ಕುಂತಿರಬಹುದು. ಆ ರೀತಿ ಸಹಾಬಾ ಕರಾಮ್ ಗೌರವದಿಂದ ರಸೂಲುಲ್ಲಾಹ ಬಾರಿಗೆ ಕುಂತಿದ್ದಾರೆ. ಅವ್ರ ತಲೆ ಮೇಲೆ ಪಕ್ಷಿಗಳು ಬಂದು ಕುಂತಿರಬಹುದು. ಪ್ರೀತಿಯ ಸಹೋದರರೇ, ನೀವು ಕೈವನ್ನು ಅಲುಗಾಡಿಸಿರಿ, ಕಾಲುವನ್ನು ಅಲುಗಾಡಿಸಿ, ಯಾರ ಪಕ್ಷಿಯನ್ನು ಬಂದು ನಮ್ಮ ತಲೆ ಮೇಲೆ ಕುಂದಿರೋದಿಲ್ಲ. ನಾವು ಕಂಬ ನಿಂತಂಗೆ ನಾವು ನಿಂದರಿ. ನೀವು ಹಾಗೆ ಪಕ್ಷಿ 2-3 ಸಾರಿ ನಿಮ್ಮ ತಲೆ ಮೇಲೆ ರೌಂಡ್ ಹೊಡೆದಿದ್ರೆ ಏನ್ ತಿಳ್ಕೊಂಡೈತಿ? ಇದು ಕಂಬ ಇರಬಹುದು, ಅಡಿಗಳ ಕುಂತಿಲ್ಲ, ಕಂಬ ಇರಬಹುದು. ನಿಮ್ಮ ತಲೆ ಮೇಲೆ ಬಂದು ಕುಂದಿರುತ್ತದೆ. ಸಹಾಬಾ ಕರಾಮ್ ರಸೂಲುಲ್ಲಾಹ ಬಾರಿಗೆ ಈ ರೀತಿ ಕುಂತಿದ್ರು, ಅವ್ರ ತಲೆ ಮೇಲೆ ಪಕ್ಷಿ ಕುಂತಿರಬಹುದು. ಆ ರೀತಿ ಗೌರವ ಕೊಟ್ಟರು ಸಹಾಬಾ ಕರಾಮರು. ಹಜರತೆ ಅಬೂಬಕರ್ ಸಿದ್ದಿಕ್ ದೊಡ್ಡವಾದ ಸ್ಥಾನ ಸಿಕ್ಕಿದೆ. ಹಜರತೆ ಅಬೂಬಕರ್ ಸಿದ್ದಿಕ್ ಅವರಿಗೆ ಗೌರವನಿಂದ ಸಿಕ್ಕಿದೆ. ಎದರಿಂದ ಸಿಕ್ಕಿದೆ? ಗೌರವನಿಂದ ಸಿಕ್ಕಿದೆ. ಅವಮಾನದಿಂದ ಯಾವುದೇ ವಸ್ತು ಸಿಗೋದಿಲ್ಲ ಪ್ರೀತಿಯ ಸಹೋದರರೇ, ಯಾವುದೇ ವಸ್ತು ಸಿಗಲ್ಲ. ಎಷ್ಟು ಸೊಕ್ಕನಿಂದ ನೀವು ಹೆಮ್ಮೆ ಪಡ್ಕೊಂಡು ನೀವು ಬೇರೆ ಜನರಿಗೆ ಅವಮಾನ ಮಾಡ್ತೀರಾ. ನಮ್ಮ ಸೊಕ್ಕ ನಮ್ಗೆ ಮಣ್ಣಿನ ಒಳಗೆ ತಗೊಂಡು ಹೋಗುತ್ತದೆ, ಆದ್ರೆ ಕಯಾಮತ್ ದಿನದಲ್ಲಿ ಇದೇ ಸೊಕ್ಕ ನಮ್ಗೆ ನರಕ ತಗೊಂಡು ಹೋಗುತ್ತದೆ ಪ್ರೀತಿಯ ಸಹೋದರರೇ. ಗೌರವ ಅನ್ನೋದು ಇರಬೇಕು. ಅಲ್ಲಾಹು ಅಕ್ಬರ್. ಹಜರತೆ ಅಬೂಬಕರ್ ಸಿದ್ದಿಕ್ ಅವರು ನಮಾಜ್ ಮಾಡ್ಸಕ್ ಕುಂತಿದ್ರು. ಏನು? ನಮಾಜ್ ಮಾಡ್ಸಕ್ ಕುಂತಿದ್ರು. ನಮಾಜ್ ಮಾಡುವ ಸಂದರ್ಭದಲ್ಲಿ ಅರ್ಧ ನಮಾಜ್ ಆಯ್ತು. ಆ ನಮಾಜ್ ನಲ್ಲಿ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಂದಿನಿಂದ ಬಂದ್ರು. ಹೇಗೆ ಹಜರತೆ ಅಬೂಬಕರ್ ಸಿದ್ದಿಕ್ ಅವರು ಗೊತ್ತಾಯ್ತು ರಸೂಲುಲ್ಲಾಹ ಬಂದಿದ್ದಾರೆ ಅನ್ನೋದು? ಹಜರತೆ ಅಬೂಬಕರ್ ಸಿದ್ದಿಕ್ ಏನ್ ಮಾಡಿದ್ರು? ಮುಸಲ್ಲಾ ಬಿಟ್ಟು ಹಿಂದೆ ಸರಿದ್ರು. ನಮಾಜ್ ಮಾಡ್ಸಕ್ ಕುಂತಿದ್ದಾರೆ, ಇಮಾಮ್ ಆಗಿದ್ದಾರೆ, ಮುಸಲ್ಲಾ ಬಿಟ್ಟು ಹಿಂದೆ ಸರಿದಿದ್ದಾರೆ. ಇದು ಎಲ್ಲಾ ನಮಾಜ್ ಆಗಿದ ನಂತರ ಹಜರತೆ ಅಬೂಬಕರ್ ಸಿದ್ದಿಕ್ ಅವರಿಗೆ ರಸೂಲುಲ್ಲಾಹ ಕೇಳಿದ್ರು, ಅಯ್ಯ ಅಬೂಬಕರ್, ನಾನು ಅನುಮತಿ ಕೊಟ್ಟಿದ್ದೇನೆ ನಮಾಜ್ ಮಾಡೋಸಂತು, ಆದ್ರೆ ನೀ ನಮಾಜ್ ಓದಿಸಿಲ್ಲ, ನಮಾಜ್ ಮಾಡ್ಸಿಲ್ಲ, ಏಕೆ ಮುಸಲ್ಲಾ ಬಿಟ್ಟು ಹಿಂದೆ ಸರಿದಿದೆ ಅಬೂಬಕರ್? ರಸೂಲುಲ್ಲಾಹ ಕೇಳಿದ್ರು. ಕೇಳಿದ ನಂತರ ಹಜರತೆ ಅಬೂಬಕರ್ ಸಿದ್ದಿಕ್ ನೋಡಿ ಎಷ್ಟು ಒಳ್ಳೆ ರೀತಿ ಉತ್ತರ ಕೊಟ್ಟರು. ಏನ್ ಹೇಳಿದ್ರು? ಫಕಾಲ ಅಬೂಬಕರಿನ್ ಮಾ ಕಾನ ಲಿ ಇಬ್ನಿ ಅಬಿ ಕುಹಾಫತ ಅನ್ ಯುಸಲ್ಲಿ ಬೈನ ಯದೈಹಿ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾ ರಸೂಲಲ್ಲಾಹ, ನೀ ಅನುಮತಿ ಕೊಟ್ಟಿದ್ದೀರಾ ಕುಹಾಫನ ಮಗ, ಕುಹಾಫನ ನಾನು ಮಗ ಆಗ್ಬೇಕು ಯಾ ರಸೂಲ, ಕುಹಾಫನ ಮಗನಾಗ್ಬೇಕು ಯಾ ರಸೂಲಲ್ಲಾಹ, ನನ್ನ ತಂದೆ ಕುಹಾಫ ಯಾ ರಸೂಲಲ್ಲಾಹ, ಈ ಕುಹಾಫನ್ಗೆ ಹೇಗೆ ಅನುಮತಿ ಇದೆ ಯಾ ರಸೂಲಲ್ಲಾಹ? ಅಲ್ಲಾಹನ ಪ್ರವಾದಿಯವರು ಹಿಂದಾಗ್ಬೇಕು, ನಾನು ಮುಂದಿರ್ಬೇಕು, ನನ್ನ ಯಾವತ್ತೂ ಮನಸ್ಸು ಒಪ್ಪೋದಿಲ್ಲ ಯಾ ರಸೂಲಲ್ಲಾಹ. ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಕೊಟ್ಟಿದ್ದಾರೆ, ಅಲ್ಲಾಹನ ಪ್ರವಾದಿಯವರು ಹಿಂದಿರ್ಬೇಕು, ನಾನು ನಮಾಜ್ ಮಾಡಿಸ್ಬೇಕು ಯಾ ರಸೂಲಲ್ಲಾಹ, ನನ್ನ ಇಚ್ಛೆಗಿಲ್ಲ ಯಾ ರಸೂಲಲ್ಲಾಹ, ನೀವು ಮುಂದಿರ್ಬೇಕು, ನಿಮ್ಮ ಹಿಂದೆ ನಾನು ಇರಬೇಕು ಯಾ ರಸೂಲಲ್ಲಾಹ. ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಕೊಂತಿದ್ದಾರೆ. ಏಕೆ ಗೌರವ ಕೊಟ್ಟರು? ಪ್ರೀತಿಯ ಸಹೋದರರೇ, ಇವತ್ತು ಬಹಳಷ್ಟು ಜನರು ಕೇಳಿರಬಹುದು, ಒಂದೊಂದು ಮಸಜಿದ್ ನಲ್ಲಿ ಹಜರತರು ಚಿಕ್ಕ ವಯಸ್ಸರಾಗಿರ್ತಾರೆ, ಆದ್ರೆ ಅವ್ರ ಒಳಗೆ ಜ್ಞಾನ ಶಿಕ್ಷಣ ಜಾಸ್ತಿ ಇರ್ತಿದೆ. ಹಿಂದೂ ನಮಾಜ್ ಮಾಡೋರು ಏನಿದ್ದಾರೆ ಹಿರಿಯರಾಗಿರ್ತಾರ, ಜಾಸ್ತಿ ವಯಸ್ಸು ಇರ್ತಾರ, ಆದ್ರೆ ಜ್ಞಾನ ಶಿಕ್ಷಣ ಇರೋದಿಲ್ಲ. ಈಗ ಯಾರಾದ್ರೆ ಬಂದು ಜನ ಕೇಳಿದ್ರೆ, ನೀವು ದೊಡ್ಡವರಿದ್ದೀರಾ, ಹಜರತ್ ದೊಡ್ಡವರಿದ್ದೀರಾ? ಹೆಮ್ಮೆ ಪಡ್ಕೊಳ್ಳೋ ಜನರು, ಅವ ಮೌಲಾನ ಹಜರತ್ ಏನಿಲ್ಲ, ಸೌಣವಾದ ನಾನೇ ದೊಡ್ಡವಾದೀನಿ, ಏಕವಚನ. ಇಂತಹ ಮೂರ್ಖ ಜನರಿಂದ ನಾವು ಯಾವತ್ತು ಕನೆಕ್ಷನ್ ಇರಬಾರ್ದು, ದೂರ ಆಗಿದ್ರೆ ಬಹಳ ಚಲೋ. ಹಜರತ್ ಅಬ್ಬಾಸ್ ರಸೂಲುಲ್ಲಾಹನ ಚಿಕ್ಕಪ್ಪಾಜಿಯವರು. ಯಾರು? ರಸೂಲುಲ್ಲಾಹನ ಚಿಕ್ಕಪ್ಪಾಜಿ ಹಜರತ್ ಅಬ್ಬಾಸ್ ಅವರು. ಹಜರತ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಬಂದು ಒಬ್ರು ಪ್ರಶ್ನೆ ಮಾಡಿದ್ರು, ಹಜರತ್ ಅಬ್ಬಾಸ್, ನೀವು ದೊಡ್ಡವರಿದ್ದೀರಾ, ಏನ್ ರಸೂಲುಲ್ಲಾಹ ದೊಡ್ಡವರಿದ್ದಾರ? ಹಜರತ್ ಅಬ್ಬಾಸ್ ಯಾರು? ರಸೂಲುಲ್ಲಾಹನ ಚಿಕ್ಕಪ್ಪಾಜಿಯವರು. ನೀವು ದೊಡ್ಡವರಿದ್ದೀರಾ, ಏನ್ ರಸೂಲುಲ್ಲಾಹ ದೊಡ್ಡಿದಾರ? ಇಡೀ ಪ್ರಪಂಚಕ್ಕೆ ಪ್ರವಾದಿಯಾಗಿ ಬಂದಿದ್ದಾರೆ, ರಹಿಮತುಲಿಲ್ ಆಲಿಮೀನ್ ಆಗಿ ಬಂದ ರಸೂಲುಲ್ಲಾಹ ಅವ್ರ ಬಗ್ಗೆ ಮತ್ತು ಚಿಕ್ಕಪ್ಪಾಜಿ ಬಗ್ಗೆ ಒಬ್ಬ ವ್ಯಕ್ತಿ ಬಂದು ಪ್ರಶ್ನೆ ಮಾಡಕ್ ಕುಂತಿದ್ದಾನೆ. ಹಾಯ್ ಹಜರತ್ ಅಬ್ಬಾಸ್, ನೀವು ದೊಡ್ಡವರಿದ್ದೀರಾ, ಏನ್ ರಸೂಲುಲ್ಲಾಹ ದೊಡ್ಡರಿದ್ದಾರೆ? ಉತ್ತರ ನೋಡ್ರಿ ಯಾವ ರೀತಿ ಕೊಟ್ಟರು, ಉತ್ತರ ನೋಡ್ರಿ ಯಾವ ರೀತಿ ಕೊಟ್ಟರು. ಹಜರತ್ ಅಬ್ಬಾಸ್ ಹೇಳಿದ್ರು, ದೊಡ್ಡರು ರಸೂಲುಲ್ಲಾಹ ಇದ್ದಾರೆ, ದೊಡ್ಡವರು ರಸೂಲುಲ್ಲಾಹ ಇದ್ದಾರೆ, ಆದರೆ ನಾನು 2 ವರ್ಷ ಅವ್ರಿಗಿಂತ ದೊಡ್ಡವಾಗಿದ್ದೀನಿ.
ರಸೂಲುಲ್ಲಾಹರು ದೊಡ್ಡವರಿದ್ದಾರೆ, ಅವ್ರಿಗಿಂತ ನಾನು ಸ್ವಲ್ಪ ದೊಡ್ಡವಾಗಿದ್ದೇನೆ, ಅವ್ರಿಗಿಂತ ಸ್ವಲ್ಪ ನಾನು ದೊಡ್ಡವಾಗಿದ್ದೇನೆ ಅಂತ ಹಜರತ್ ಅಬ್ಬಾಸ್ ಹೇಳ್ಕೊಂತಿದ್ದಾರೆ. ಇವತ್ತು ಪ್ರೀತಿಯ ಸಹೋದರರೇ, ಹಜರತ್ ಅಬ್ಬಾಸ್ ಅವರು ಈ ರೀತಿ ಉತ್ತರ ಕೊಡೋದು ಉದ್ದೇಶ ಏನಿತ್ತು? ರಸೂಲುಲ್ಲಾಹರು ಇಡೀ ಪ್ರಪಂಚಕ್ಕೆ ಒಳ್ಳೆವಾದ ಸಂದೇಶ ತಗೊಂಡು ಬಂದಿದ್ದಾರೆ, ಅವರಿಗಿಂತ ಯಾರು ದೊಡ್ಡವರು ಪ್ರಪಂಚದಲ್ಲಿ ಆಗೋದಿಲ್ಲ ಕಯಾಮತ್ ತನಕ. ಹಜರತ್ ಅಬ್ಬಾಸ್ ಇದೇ ತಿಳಿಸಿ ಹೇಳಿದ್ರು, ನಾನು ಎಷ್ಟು ದೊಡ್ಡ ಆಗಿದ್ದೇನೆ, ರಸೂಲುಲ್ಲಾಹನ ತಳಗಿದ್ದೇನೆ. ಏಕೆ? ಅವರು ಇಡೀ ಪ್ರಪಂಚದ ನಬಿಯಾಗಿ ಬಂದಿದ್ದಾರೆ, ಪ್ರವಾದಿಯಾಗಿ ಬಂದಿದ್ದಾರೆ. ನಾನು ದೊಡ್ಡವಿದ್ದೇನೆ, ಆದ್ರೆ ನನ್ಗಿಂತ ದೊಡ್ಡವರು ರಸೂಲುಲ್ಲಾಹ ಅವರಿದ್ದಾರೆ, ಅವ್ರಿಗಿಂತ ಸ್ವಲ್ಪ ನಾನು ದೊಡ್ಡವಿದ್ದಂತ ಹಜರತ್ ಅಬ್ಬಾಸ್ ಹೇಳಕೊಂಡಿದ್ದಾರೆ. ಪ್ರೀತಿಯ ಸಹೋದರರೇ, ಈ ರೀತಿ ಸಹಾಬಾ ಕರಾಮರು ಹಜರತ್ ಅಬೂಬಕರ್ ಸಿದ್ದಿಕ್ ಈ ರೀತಿ ಗೌರವ ಪಟ್ಟಿದ ನಂತರ ಎಂತ ದೊಡ್ಡವಾದ ಸ್ಥಾನ ಸಿಕ್ತು ಹಜರತ್ ಅಬೂಬಕರ್ ಸಿದ್ದಿಕರಿಗೆ. ಗಾರೆ ಸೂರ್ನಲ್ಲಿ ಹಜರತ್ ಅಬೂಬಕರ್ ಸಿದ್ದಿಕ್, ಅಲ್ಲಾಹು ಅಕ್ಬರ್, ಜಂಗೆ ಮೈದಾನದಲ್ಲಿ ಹಜರತ್ ಅಬೂಬಕರ್ ಸಿದ್ದಿಕ್. ಇದೀನ್ ಇಸ್ಲಾಂಗಾಗಿ ಏನಾದ್ರೂ ದಾನ ಮಾಡ್ರಿ ಅಂದ್ರೆ ಹಜರತ್ ಅಬೂಬಕರ್ ಸಿದ್ದಿಕ್ ಮುಂದೆ ಬರ್ತಿದ್ರು. ಯಾರ್ತಿ ದಾನ ಮಾಡ್ತಿದ್ರು? ಅಲ್ಲಾಹು ಅಕ್ಬರ್, ಅಯ್ಯ ಅಬೂಬಕರ್, ಮನೆಯಲ್ಲಿ ಏನಾದ್ರೂ ಬಿಟ್ಟು ಬಂದಿದೆಯಲ್ಲ, ಯಾ ರಸೂಲಲ್ಲಾಹ್, ನನ್ನ ತಾಯಿ ಹೆಂಡತಿ ಮಕ್ಕಳಿಗಾಗಿ ನಾನು ನಾನು ಮನೆಯಲ್ಲಿರುವ ಎಲ್ಲಾ ವಸ್ತು ತಗೊಂಡು ಬಂದಿದ್ದೇನೆ. ನನ್ನ ತಾಯಿ ತಂದೆ ಮಕ್ಕಳಿಗಾಗಿ ಅಲ್ಲಾ ಮತ್ತು ನಿಮ್ಮ ಪ್ರೀತಿ ಬಿಟ್ಟು ಬಂದಿದ್ದೇನೆ ಅಂತ ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳ್ತಿದ್ರು. ಪ್ರೀತಿಯ ಸಹೋದರರೇ, ಇದೇ ಪ್ರೀತಿ ಎಲ್ಲಿಂದ ಎಲ್ಲಿ ತನಕ ತಗೊಂಡು ಹೋಯ್ತು? ಹಜರತ್ ಅಬೂಬಕರ್ ಸಿದ್ದಿಕ್ ಪ್ರೀತಿಯ ಸಹೋದರರೇ ರಸೂಲುಲ್ಲಾಹನ ಗೆಳೆಯರಾಗಿದ್ರು. ಅಲ್ಲಾಹು ಅಕ್ಬರ್, ಸತ್ತಿದ ನಂತರನೇ ಪ್ರೀತಿಯ ಸಹೋದರರೇ ಇವತ್ತಿನ ಪ್ರಪಂಚದ ಗೆಳೆಯರು ಎಷ್ಟು ಪಕ್ಕ ಅವ್ರದ್ದು ದೋಸ್ತಿ ಇದ್ದರೇ ನಾಳೆ ಸತ್ತಿದ ನಂತರ ಅವ್ರದ್ದು ಜಗಾನೆ ಬೇರೆ, ಇವ್ರದ್ದು ಜಗಾನೆ ಬೇರೆ. ಪ್ರೀತಿಯ ಸಹೋದರರೇ, ಇದು ಪ್ರಪಂಚದ ಪ್ರೀತಿ ಸ್ವಲ್ಪಗೋಸ್ಕರ, ಪ್ರಪಂಚದ ಪ್ರೀತಿ ಜೀವಿತಗೋಸ್ಕರ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹನ ಪ್ರೀತಿ ಕಯಾಮತ್ ತನಕ ಇದೆ. ಪ್ರೀತಿಯ ಸಹೋದರರೇ, ಕಯಾಮತ್ ತನಕ ಇದೆ, ಕಬ್ರ್ ತನಕ ಇದೆ. ಕಬ್ರಲ್ಲಿ ಸತ್ತಿದ್ರೇನೆ ರಸೂಲುಲ್ಲಾಹ ನಮ್ಮ ಜೊತೆ ಬರುತ್ತಾರೆ. ಕಯಾಮತ್ ನಲ್ಲಿ ಹೋಗಿ ನಿಂತಿದ್ರೆ ರಸೂಲುಲ್ಲಾಹ ನಮ್ಮ ಜೊತೆ ಇರುತ್ತಾರೆ. ಪ್ರೀತಿಯ ಸಹೋದರರೇ, ಹಜರತ್ ಅಬೂಬಕರ್ ಸಿದ್ದಿಕ್ ಅವರು ಸತ್ತಿದ ನಂತರನೇ ಜನ್ನತುಲ್ ಬಕ್ಕಿನಲ್ಲಿ ಕಬ್ರಸ್ತಾನ್ ನಲ್ಲಿ ಮದ್ಫೂನ್ ಆಗಿಲ್ಲ. ಇವತ್ತು ಗುಮ್ಮದೆ ಖಜ್ರಾ ಮದೀನಾ ಏನಿದೆ, ಮದೀನನ ಒಳಗೆ ರಸೂಲುಲ್ಲಾಹನ ಮಜಾರ್ ಶರೀಫ್ ಇದೆ. ಅದೇ ಮಜಾರ್ ಶರೀಫಿನ ಪಕ್ಕಕ್ಕೆ ಹಜರತ್ ಅಬೂಬಕರ್ ಸಿದ್ದಿಕ್ನ ಸಮಾಧಿ ಇದೆ. ಪ್ರೀತಿಯ ಸಹೋದರರೇ, ಅದೇ ಸಮಾಧಿ ಹಜರತ್ ಅಬೂಬಕರ್ ಸಿದ್ದಿಕ್ ರಸೂಲುಲ್ಲಾಹನ ಪಕ್ಕಕ್ಕೆ ಮಲಗಿದ್ದಾರೆ. ಪ್ರಪಂಚದಲ್ಲಿ ಅಷ್ಟೇ ಪ್ರೀತಿ ಇಲ್ಲ, ನಾಳೆ ಕಯಾಮತ್ ದಿನದಲ್ಲೇನೆ ರಸೂಲುಲ್ಲಾಹನ ಜೊತೆ ಹಜರತ್ ಅಬೂಬಕರ್ ಸಿದ್ದಿಕ್ ಇರ್ತಾರೆ. ಪ್ರೀತಿಯ ಸಹೋದರರೇ, ರಿಸ್ಪೆಕ್ಟ್, ಗೌರವ ಎಲ್ಲಿಂದ ಎಲ್ಲ ತನಕ ತಗೊಂಡು ಹೋಗಿದೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಎಲ್ಲಾರಿಗೆ ಗೌರವ ಕೊಟ್ಟಿದ್ರೆ ಎಲ್ಲಾ ನಮ್ಗೆ ಸಿಗುತ್ತದೆ. ಅವಮಾನದಿಂದ ಏನಾದ್ರೆ ವಸ್ತು ತಗೊಂಡಿದ್ರೆ ಏನ್ ಸಿಗುದಿಲ್ಲ. ಪ್ರೀತಿಯ ಸಹೋದರರೇ, ಅದಕ್ಕೆ ಶಾಯರ್ ಹೇಳಿದ್ದಾರೆ ಏನಂತೆ, ಅದಬ್ ಬದ್ ನಸೀಬ್ ಕೋ ಖುದಾಯಿ ಜಾನೆ, ಬೇ ಅದಬ್ ಬದ್ ನಸೀಬ್ ಕೋ ಖುದಾಯಿ ಜಾನೆ, ಬಾ ಅದಬ್ ಬಡೆ ಖುಷ್ ನಸೀಬ್ ವಾಲೆ ಹೋತೆ ಹೈ, ಬಾ ಅದಬ್ ಬಡೆ ಖುಷ್ ನಸೀಬ್ ವಾಲೆ ಹೋತೆ ಹೈ. ಪ್ರೀತಿಯ ಸಹೋದರರೇ, ಯಾವುದೇ ವಸ್ತು ತಗೋಬೇಕಂದ್ರೆ, ಯಾರಾದ್ರೆ ನಾವು ಮಾತಾಡಬೇಕಂದ್ರೆ ಮೊದಲಿಗೆ ನಮ್ಮೊಳಗೆ ರೆಸ್ಪೆಕ್ಟ್ ಅನ್ನೋದು. ಪ್ರೀತಿಯ ಸಹೋದರರೇ, ಯಾವುದೇ ಗುರುಗಳಾಗ್ಲಿ ಎಂತ ಹಜರತರಾಗ್ಲಿ ಎಲ್ಲರ ಜೊತೆ ನಾವು ಏನು ಗೌರವದಿಂದ ಮರ್ಯಾದೆ ಮಾತಾಡೋ ಪ್ರಯತ್ನ ಮಾಡ್ಬೇಕು. ಪ್ರೀತಿಯ ಸಹೋದರರೇ, ಹಜರತರು ಇವತ್ತು ಬಹಳಷ್ಟು ಮಸೀದ್ಗಳಲ್ಲಿ ನೋಡಿರಬಹುದು. ಅಲ್ಲಾಹು ಅಕ್ಬರ್, ಒಂದು ಮಸಜಿದ್ ನನಗೆ ಸಂದೇಶ ಬಂದಿತ್ತು. ಆ ಮಸೀದ್ ಒಳಗೆ ವರ್ಷಗೊಮ್ಮೆ 12 ಹಜರತ್ಗಳು 12 ಇಮಾಮ್ ಸಾಹೇಬರು ಚೇಂಜ್ ಆಗ್ತಾರಂತೆ. ಮಸೀದ್ ನಲ್ಲಿ ವರ್ಷಗೊಮ್ಮೆ 10 ಹಜರತರು ಬಂದು ಹೋಗ್ತಾರಂತೆ. ನನ್ನ ಕಣ್ಣನ್ನು ನೋಡಿದ್ದೇನೆ, ಮಸಜಿದ್ ನಲ್ಲಿ ನಿಂತು ಸಾಕ್ಷಿ ಮಾಡಿ ಹೇಳಾಕೊಂತಿದ್ದೇನೆ. ಆ ಮಸೀದ್ ನಲ್ಲಿ ಹಜರತ್ಗೆ ಚೇಂಜ್ ಮಾಡ್ಸಾಕ್ ಕುಂತಿದ್ದಾರೆ. ವರ್ಷದಲ್ಲಿ 10 ಹಜರತರು. ಅಲ್ಲಾಹು ಅಕ್ಬರ್, 10 ಹಜರತರು. ಇವತ್ತು ಪರಿಸ್ಥಿತಿ ಬಹಳಷ್ಟು ಊರುಗಳು ಇದೇ ಆಗಿದೆ. ಸ್ವಲ್ಪ ಏನಾಯ್ತು, ಹಜರತ್ಗೆ ಚೇಂಜ್ ಮಾಡಿ ಈ ಹಜರತ್ಗಳು ಇವ್ರು ಚೇಂಜ್ ಮಾಡಿ. ಹಜರತರುಗಳಿಗೆ ಚೇಂಜ್ ಮಾಡ್ಕೊಂಡು ಹೋಗಿದ್ರೆ ಪರಿಸರ ಚೇಂಜ್ ಆಗೋದಿಲ್ಲ, ನೀವು ಚೇಂಜ್ ಆಗೋದಿಲ್ಲ. ನಾನು ಆ ಜನರಿಗೆ ಒಂದೇ ಮಾತು ಹೇಳ್ತೀನಿ, 10 ಹಜರತರುಗಳಿಗೆ ಚೇಂಜ್ ಮಾಡೋದು ಮುಂಚೆ ನೀವೇ ಚೇಂಜ್ ಆಗ್ಬೇಕಿತ್ತು. ಮೊದಲಿಗೆ ನೀವು ಚೇಂಜ್ ಆಗ್ಬೇಕಿತ್ತು. ನಿಮ್ಮ ಮನೆಯಲ್ಲಿ ನಮಾಜ್ ಬಿಡೋರಿದ್ದಾರ, ನಿಮ್ಮ ಮನೆಯಲ್ಲಿ ಡಿಜೆಲಿ ಕುಣಿಯೋರಿದ್ದಾರ, ನಿಮ್ಮ ಮನೆಯಲ್ಲಿ ಸುಳ್ಳು ಹೇಳೋರಿದ್ದಾರ, ನಿಮ್ಮ ಮನೆಯಲ್ಲಿ ಹರಾಮ್ ಚಟ ಮಾಡೋರಿದ್ದಾರ, ನಿಮ್ಮ ಮನೆಯಲ್ಲಿ ಬಹಳಷ್ಟು ತಪ್ಪವಾದ ಕೆಲಸ ಮಾಡೋರಿದ್ದಾರ. ನಾವು ಬದಲಾವಣೆ ಆಗಿಲ್ಲ, ಮಸಜೀದ್ನ ಹಜರತರಿಗೆ ನಾವು ಬದಲಾವಣೆ ಮಾಡಕೊಂಡಿದ್ವಿ. ಮುಸಲ್ಲಾನಲ್ಲಿ ಹಜರತರು ಬದಲಾವಣೆ ಆಗಿದ್ರೆ ಊರು ಬದಲಾವಣೆ ಆಗೋದಿಲ್ಲ. ಊರಿನ ಜನರು ಸುನ್ನತಿನ ಪ್ರಕಾರ ಆಗಿದ್ರೆ ಹಜರತರು ಅದೇ ಇರ್ತಾರೆ, ಜನರು ಅದೇ ಇರ್ತಾರೆ. ಪ್ರೀತಿಯ ಸಹೋದರರೇ, ಆ ಮೂರ್ಖ ಜನ ತಿಳ್ಕೋಬೇಕು. ಹೇಗೆ ಬಂತು ಹಜರತ್ ಚೇಂಜ್ ಮಾಡಕ್ ಕುಂತಿದಾರ? ಹಜರತರು ಬರ್ತಾರೆ ಹೋಗ್ತಾರೆ. ಪ್ರೀತಿಯ ಸಹೋದರರೇ, ಹಜರತರು ಏನು ಇವತ್ತಿದಾರ ಮತ್ತೆ ನಾಳೆ ಬೇರೆಯವರು ಬರ್ತಾರ. ಈ ಮಸೀದ್ ನಲ್ಲಿ ಬೇರೆ ಮಸೀದ್ ಇದೆ, ಮತ್ತು ನಿಮ್ಗೆ ಇದು ಮಸೀದ್ ಬಿಟ್ಟು ಬೇರೆ ಮಸೀದ್ ಇದೆ, ಈ ಊರು ಬಿಟ್ಟು ಬೇರೆ ಊರು ಇದೆ ಇರೋದಕ್ಕೆ. ಈ ಮೇಂಟೆನ್ಸ್ ಮಾಡಿಸೋದಕ್ಕೆ ಬೇರೆ ಮೇಂಟೆನ್ಸ್ ಇದೆ ನಿಮ್ಮೊಳಗೆ ಇಲ್ಲ. ಪ್ರೀತಿಯ ಸಹೋದರ, ನಮ್ಮ ಊರು ಬೆಳೆದೂರು, ನಮ್ಮ ಊರು ಹುಟ್ಟಿದೂರು, ನಮ್ಮ ಊರು ತಿಂದಿದೂರು, ನಮ್ಮ ಊರು ತಾಯಿ ತಂದೆ ಇದ್ದಿದೂರು, ನಮ್ಮ ಊರು, ನಮ್ಮ ಮಕ್ಕಳು ಇಲ್ಲೇ ದೊಡ್ಡವರಾಗಿ ಇಲ್ಲೇ ಬೆಳಿಬೇಕು, ಇಲ್ಲೇ ಸಾಯ್ಬೇಕು ಅನ್ನೋದು ನಮ್ಮ ಊರು. ಈ ಊರಿಗೆ ನಾವು ಏನಾದ್ರೆ ಒಳ್ಳೆಯವಾದ ಕೆಲಸ ಮಾಡ್ಬೇಕಂದ್ರೆ ಮೊದಲಿಗೆ ನಾವು ಒಳ್ಳೆಯವರಾಗ್ಬೇಕು.
ನಾವು ಒಳ್ಳೆಯವರಾಗ್ಬೇಕು, ನಾವು ಸುನ್ನತಿನ ಪ್ರಕಾರ ಆಗ್ಬೇಕು, ನಾವು ಸಹಾಬಾ ಕರಾಮ್ ದಾರಿ ಮೇಲೆ ನಡ್ಕೊಂಡು ಹೋಗೋರಾಗ್ಬೇಕು. ಅವಾಗ ನಮ್ಮ ಊರು ಆ ಸುನ್ನತಿನ ಪ್ರಕಾರ ಬರುತ್ತೆ ಪ್ರೀತಿಯ ಸಹೋದರರೇ. ಅವಾಗ ನಮ್ಮ ಊರು ಒಳ್ಳೆ ದಾರಿಲಿ ಬರುತ್ತೆ ಪ್ರೀತಿಯ ಸಹೋದರರೇ. ಅಲ್ಲಾಹನ ಕಡೆ ದುಆ ಮಾಡುತ್ತೇನೆ, ಐ ಮೇರಿ ಮಾಲಿಕ್ मौला कहने चलने में समझाने में जहां भी सहवन खतन लफ्जन गलती माफ अता फरमा। ऐ मेरे मौला आज के वाज़ और नसीहत में जो भी अदब के बारे में बताया गया है मेरे मौला, इन तमाम बातों को ज़हन नशीन रखते हुए मेरे मौला सबसे पहले इस नाचिज़ को अमल करने की तौफीक अता फरमा। हम तमाम लोगों को अमल करने की तौफीक अता फरमा। या अल्लाह हम तमाम लोगों को अदब की जिंदगी गुजारने की तौफीक अता फरमा। रसूलुल्लाह का नाम सुनते हैं अदब एहतराम से, अल्लाह ताज़ीम के साथ रसूलुल्लाह के बारगाह में अल्लाह हदिया पेश करने की तौफीक अता फरमा।